ಜ್ಞಾನಿಯು ಜ್ಞಾನದಿಂದ ಮುಕ್ತನಾಗ, ಅಜ್ಞಾನಿಯು ತನ್ನ ಕಲ್ಪನೆಯಿಂದ ಬದ್ಧನಾಗಿರುವನು. ಏನೆಲ್ಲ ಕಲ್ಪನಾ ಮಾಡ್ಕೊಂಡ್ರೆ ನಾವು ಆರಾಮಿರ್ತಂದ್ರೆ ಕಲ್ಪನಾ ಮಾಡ್ಕೊಂಡು ತನ್ನ ಬೀಡಿ ತಾನ ಹಾಕೊಂಡ ನಾವು ತಿಳಿದವ ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡೋದಿಲ್ಲ. ಅವ ನಮಗೆ ಬೇಡಿ ಹಾಕ್ತಾವ. ಕಲ್ಪನೆಗಳ ಮನಸ್ಸಿನಾಗ ಬರದಂಗ ನಾವು ವಿಚಾರದಿಂದ ವಿವೇಕ ಇದ್ದಾವ ಯಾಕೆ ಕಲ್ಪಿಸಕ್ಕೆ ಹೋಗ ನಾವು? ಕಲ್ಪನಾ ಭ್ರಾಂತಿ ಏನೈತಲ್ಲ ಇದು ನಮ್ಮನ್ನು ತಿರುಗಾಕಿಸ್ತೈತಿ. ಈ ಕಲ್ಪನೆಗಳನ್ನು ಮಾಡಲಿಲ್ಲ ಅಂದ್ರೆ ನೀನು ಭ್ರಾಂತಿ ಎಲ್ಲಿದೆ? ಭ್ರಾಂತಿ ಎಲ್ಲ ನಿನ್ನ ಕಲ್ಪನಾದಾಗ ಐತಿ. ಕಲ್ಪನಾ ಎಲ್ಲ ಕೈ ಬಿಟ್ಟಾಗ ಭ್ರಾಂತಿ ಇಲ್ಲ, ಭ್ರಾಂತಿ ನಾಶ. ಅವ ತಿಳಿದವ, ಅವ ಜ್ಞಾನಿ. ಈ ಭ್ರಾಂತಿ ನಾಶ ಮಾಡ್ಕೊಂಡವ. ನೀನ ಕಲ್ಪಿಸ್ಕೊಂಡು ಮಾಡ್ಕೊಂಡದ್ದು ಭ್ರಾಂತಿ. ಯಾರೂ ಮಾಡಿಲ್ಲ ಅದನ್ನು. ದೇವ್ರು ನಮಗೆ ಇಂಥ ಹೊತ್ತಂದಪ್ಪ, ಯಾರು ತಂದಿಲ್ಲ ಇದು, ನೀನ ಕಲ್ಪಿಸ್ಕೊಂಡದ್ದು. ಅದು ನೀನ ಇದನ್ನೆಲ್ಲ ಕೈ ಬಿಟ್ರೆ ನಿನಗೇನೂ ಇಲ್ಲ ಅನ್ನೋದು ನಿನಗೆ ಹೊಳಿತೈತಿ. ಯಾರು ಇಲ್ಲ ನಿನ್ನ ಹೊರತು ಮತ್ತೆ ಯಾರು ಇಲ್ಲ ಕಲ್ಪಿಸಕ್ಕ ಅಡಗಿಸಕ್ಕ, ಮತ್ತೆ ಯಾರು ಇಲ್ಲ, ನೀನ ಎಲ್ಲ ಮಾಡು. ಮನಸ್ಸೇ ಎಲ್ಲ. ಮನಯೇವ ಮನುಷ್ಯಾನಾಂ ಕಾರಣಂ ಬಂದ ಮೋಕ್ಷಯು ಅಂತ ತಾನ ಎಲ್ಲ ಕಲ್ಪಿಸ್ಕೊಂಡು ತಾನ ಒದ್ದಾಡ್ತದೆ. ತಾನ ಎಲ್ಲ ಕಲ್ಪನಾ ಕೈ ಬಿಟ್ಟು ತಾನ ಆರಾಮ. ಮನಸ್ಸ ಎಲ್ಲ ಮಾಡ್ಕೋದು. ಏನೂ ತಿಳಿಯದೇ ಇರುವುದೇ ಅಜ್ಞಾನ, ಎಲ್ಲವನ್ನು ತಿಳಿಯುವುದು ಜ್ಞಾನ. ಆ ಜ್ಞಾನವೂ ಸಹಿತ ಅಡಗಿ ತಾನೇ ತಾನಾಗಿರುವುದು ವಿಜ್ಞಾನ. ಹೌದು, ಎಲ್ಲವನ್ನ ಮೀರಿ ಇದ್ದದ್ದು ಅದು ವಿಜ್ಞಾನ. ತನ್ನ ಸ್ವರೂಪ ದೇಶ ಕಾಲ ವ್ಯಕ್ತಿಗಳಲ್ಲಿ ಸುಮ್ಮನಿರುವಿಕೆಯು ಬೇರೆ ಬೇರೆ ಇಲ್ಲ. ಹಿಂದಿನ ಕಾಲದವ್ರು ಸುಮ್ಮನಿರುವಿಕೆ, ಈಗಿನ ಕಾಲದವ್ರು ಸುಮ್ಮನಿರುವಿಕೆ ಬೇರೆ ಬೇರೆ ಇಲ್ಲ. ಎಲ್ಲರದು ಒಂದ. ಎಲ್ಲ ಕಾಲದವ್ರು ಎಲ್ಲ ವ್ಯಕ್ತಿಗೂ ಸುಮ್ಮನೆ ಇರೋದು ಎಲ್ಲರಿಗೂ ಒಂದ ಐತಿಲ್ಲ. ಬೇರೆ ಬೇರೆ ಐತು. ಸಣ್ಣ ಹುಡುಗರು ಸಹಿತ ಅದು ಗೊತ್ತೈತಿ. ಸುಮ್ಮನೆ ಇರೋ ಹುಡುಗರು ಯಾವ ಸುಮ್ಮನೆ ಇರ್ತವೆ. ಸುಮ್ಮನೆ ಇರೋದಂದ್ರೆ ಹೆಂಗ ನಮ್ಗೆ ತಿಳಿವಲ್ದ್ರಿ ಇದಂತ ಅಂತವನು ಯಾರು ಕೇಳ್ತಾರಂದ್ರೆ ಪ್ರಶ್ನೆ, ಸುಮ್ಮನೆ ಇರೋದು ಹೆಂಗ್ರಿ ಅಂತ. ಗೊತ್ತೈತಿ ಅವನು. ಪ್ರತಿಯೊಂದು ಜೀವಿಗೆ ಸುಮ್ಮನೆ ಇರೋದು ಗೊತ್ತೈತಿ. ಅದಕ್ಕೂ ಸುಮ್ಮನೆ ಇರಾಕಲ್ಲ. ನಿನಾರ ಮಾಡಕ್ ಹೋಗ್ಬಿಡತೈತಿ. ಸುಮ್ಮನಿರುವಿಕೆ ಎಲ್ಲರಲ್ಲಿ ಅದು ಒಂದೇ ಇದೆ. ಸುಮ್ಮನಿರುವಿಕೆಯನ್ನು ಪ್ರಚಾರ ಮಾಡೋರು ತಾವು ಸುಮ್ಮನೆ ಅದಾರನ? ಸುಮ್ಮನಿರುವಿಕೆ ಅನೇಕ ಇಲ್ಲ. ಸುಮ್ಮನಿರುವಿಕೆಯನ್ನು ಪ್ರಚಾರ ಮಾಡಲಿಕ್ಕೆ ಸುಮ್ಮನಿರುವಿಕೆ ಬೇರೆ ಬೇರೆ ಅದಾವ. ನಾವು ನಾಮರೂಪಾದಿಗಳನ್ನು ಪ್ರಚಾರ ಮಾಡ್ತಿರೋ ಏನು ಸುಮ್ಮನಿರುವಿಕೆಯನ್ನು ಪ್ರಚಾರ ಮಾಡ್ತಿರೋ ನೀವು? ನಾಮರೂಪದ ಕಡೆ ಲಕ್ಷ್ಯ ಐತಿ ನಿಮ್ದು. ಯಾಕಂದ್ರೆ ಸುಮ್ಮನಿರುವಿಕೆ ಕಡೆ ಲಕ್ಷ್ಯ ಇಲ್ಲ. ನಾಮರೂಪ ಹಿಡ್ಕೊಂಡು ಹೋಗೋ ಕೆಟ್ಟು ಹೋಗೋ ನೆಮ್ಮದಿ ಕೊಡ್ತಾವ ನನಗೆ. ಅವನ್ನೆಲ್ಲ ಕೈ ಬಿಟ್ಟು ಸುಮ್ಮನೆ ಇರಾಕಲ್ಲಿ ನೀ. ಸುಮ್ಮನೆ ಇದ್ರೆ ನೀನೇ ಬ್ರಹ್ಮನಿರುವೆ ಅಂದ್ರೆ ನೀ ಆರಾಮನಾದಿ. ಯಾವಾಗಲೂ ನೀ ಹೊಸದಾಗಿರ್ಬೇಕಾಗಿಲ್ಲ. ಈಗ ಸುಮ್ಮನೆ ಮನಸ್ಸು ತಾನು ಸುಮ್ಮನ ಆತಂದ್ರೆ ಅಲ್ಲಿ ಅನುಭವ ಬರ್ತೈತಿ, ನಾ ಆರಾಮನಾದೇನು ಅನ್ನೋದು. ಹೊಸದಾಗೇನ ಆಗ್ಬೇಕಾಗಿಲ್ಲ ನೀನು. ಮೊದಲೇ ಅದೇ ಅದನ್ನು ಮನಸ್ಸಿನ ಗದ್ದಲ ಮಾಡ್ಕೊಂಡು ಏನೇನೋ ಆಗೇನಂತ. ಏನೂ ಆಗೇ ಇಲ್ಲ ನಿನ್ನ ಇರುವಿಕೆ ಕಡೆ ಎಲ್ಲ. ಸುಮ್ಮನೆ ಇದ್ದಾಗ ನಿನ್ನ ಇರುವಿನ ಅನುಭವ ನಿನಗೆ. ನಾಮರೂಪ ಪ್ರಚಾರ ಮಾಡಕ್ ಹೋಗಿ ನಿಮ್ಮ ಸುಮ್ಮನೆ ಇರುವಿಕೆ ಅಂತ ಉಳಿತೈತಿ. ನಿಮ್ಮ ವೃತ್ತಿ ಸುಮ್ಮನೆ ಇರುವಿಕೆಯಲ್ಲಿ ಮುಳುಗಿದ್ದದು ಏನು ಗದ್ದಲ್ದ ಮುಳುಗಿದ್ದದು ನೋಡಿ. ಬರೇ ನಾಮ ರೂಪ ಅದನ್ನ ಮಾಡೇನೆ ಇದನ್ನ ಮಾಡಿ ಅದನ್ನ ಹೌದಿಲ್ಲ. ಅವ್ನು ಹಿಡ್ಕೊಂಡು ಅವನ್ನೆಲ್ಲ ಕೈ ಬಿಟ್ರೆ ಏನು ಮಾಡೋದು ಇಲ್ಲ. ಇಲ್ಲ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಸುಮ್ಮನಿರುವಿಕೆ. ಅದನ್ನು ಮಾಡೋಕ್ಕಾಗ್ಬೋದು. ಏನೆಲ್ಲ ಮಾಡೋದು ಹಗರಾಗೈತಿ. ಸುಮ್ಮನೆ ಇರೋದು ಭಾಳ ಕಠಿಣ ಆಗೈತಿ. ಯಾಕೆ ಅಭ್ಯಾಸ ಅದಕ್ಕೆ ಏನಾರ ಮಾಡಿ ಮಾಡಿ ಅಭ್ಯಾಸ ಆಗೈತಿ. ಮಾಡೋದು ಬಿಟ್ಟು ಸುಮ್ಮನೆ ಕೊಡೋದು ಬೇಡ ಅನ್ನಿಸ್ತದೆ.
ಕುಂಡ್ರಪ್ಪ ಒಂದು ತಾಸು ಆರಾಮ್ ಕುಂಡ್ರು ಎದ್ದದ್ದೇ ಹೋಗ್ತೈತಿ. ಏನಾರು ಏನಂತ ಅರ್ಜೆಂಟ್ ಐತಿ ಏನಾರು ಹೌದಿಲ್ಲ, ಮನಸ್ಸಿನ್ಯಾಗ ಅದು ಕುಂಡ್ರಗೊಳ್ಳೋದಿಲ್ಲ ಸುಮ್ಮನೆ. ಅದು ಮಾಡ್ಕೊಂತ ಬಂದ ರೂಢಿ, ಅದು ಅಭ್ಯಾಸ. ನಾಮರೂಪಗಳನ್ನ ಅಳಿದು ಉಳಿದ ಇರುವಿಕೆಗೇನೆ ಸುಮ್ಮನೆ ಇರುವಿಕೆ ಅಂತಾರೆ. ಸಲೆ ಸುಮ್ಮನಿರುವುದೇ ನಿಜ ಯೋಗವು ಅಂತ. ಮನಸ್ಸು ಸುಮ್ಮನೆ ಇರುವುಕ ಯೋಗ ಅಂತ. ಸುಮ್ಮನೆ ಇರಿಸೋದು ಯೋಗ. ಹೇಳುವವರ ಮತ್ತು ಕೇಳುವವರ ಲಕ್ಷ್ಯ ಮತ್ತು ಶಬ್ದಗಳು ಸುಮ್ಮನಿರುವಿಕೆಯನ್ನು ಕುರಿತು ನಡಿಬೇಕು. ಯಾವಾಗಲೂ ಅದರ ಕಡೆ ಲಕ್ಷ್ಯ ಇರ್ಬೇಕು. ನಾವು ಸುಮ್ಮನೆ ಇರುವಿಕೆ ಕಡೆ ಲಕ್ಷ್ಯ. ನಾಮರೂಪ ಹಿಡ್ಕೊಂಡು ನೀವು ಪ್ರಚಾರ ಮಾಡಿದ್ರೆ ಸುಮ್ಮನೆ ಇರುವಿಕೆ ಪ್ರಚಾರ ಅಲ್ಲ. ನಾಮರೂಪದ ಪ್ರಚಾರ ಆಕೈತಿ. ಸುಮ್ಮನೆ ಇರುವಿಕೆ ಯಾವುದಾದ್ರೂ ವ್ಯಕ್ತಿ ದೇಶವನ್ನು ಅವಲಂಬಿಸಿಕೊಂಡದ ಅನ್ನೋದು. ಅಲ್ಲಿ ವಿಷಮ ವ್ಯವಹಾರ ಇಲ್ಲ ಸುಮ್ಮನೆ ಇರುವಿಕೆ ಒಳಗೆ. ಅಲ್ಲಿ ಸಮ ಅದ. ಅಲ್ಲಿ ಯಾವ ದೋಷನೂ ಇಲ್ಲ. ಅದು ಸುಮ್ಮನೆ ಇರುವಿಕೆ ಒಳಗೆ ಯಾವುದು ದೋಷ ಬರಬಾರದಪ್ಪ ನಿನಗೆ ಅನ್ನುವಂಗೆ ಸುಮ್ಮನೆ ಇರಕ್ಕಿಲ್ಲಿ. ಮಿಶಿಕೆ ಆಡಿದಂದ್ರೆ ದೋಷ ಬರ್ಬೇಕು ನಾವು ನಿನಗೆ. ಎಂದ್ ಮಾಡ್ಕೊಂಡೇನಪ್ಪ ಮಿಸಕಲಂಗ ಅಂತ ಹೊಟ್ಟೆ ಬೇನೆ ಹತ್ಬೇಕು ನೋಡ್ರಿ. ಮನಸ್ಸು ಮಿಸಕದಂಗೆ. ಮಿಸಕಿದೆ ಅಂದ್ರೆ ಎಚ್ಚರ ತೋರ್ತೈತಿ, ಕನಸರ ತೋರ್ತೈತಿ. ಏನು ಮನಸ್ಸು ಮಿಸಕ್ಲಿಲ್ಲ ಅಂದ್ರೆ ಆರಾಮನ ಅದಿ ಅನ್ನೋದು ನಿನಗೆ ಅನುಭವ ಬರ್ತೈತಿ. ನೀ ಯಾರದಿ ಅನ್ನೋದು ನಿನಗೆ ಅನುಭವ ಬರ್ತೈತಿ. ನಿನ್ನ ನೀ ತಿಳ್ಕೊಬೇಕಾತಂದ್ರೆ ಸುಮ್ಮನೆ ಇರಕ್ಕಲಿ. ಇಲ್ಲದ ಗದ್ಲ ಮಾಡಕ್ ಹೋಗಬೇಡ. ಅದನ್ನು ಮಾಡಿನೇ ಇದನ್ನು ಮಾಡಿನೇ ಯಾಕೆ ತಲೆ ಕೆಡಿಸ್ಕೋತೀವಪ್ಪ? 108 ಆಲೋಚನೆ ಮಾಡಿ ಎಲ್ಲ ಆಲೋಚನೆಗಳನ್ನ ಕೈ ಬಿಟ್ಟು ಸುಮ್ಮನೆ ಇದೆ. ಅವಾಗ ನಿಜದ ಅನುಭವ ನಿನಗಾಕೈತಿ. ನಿನ್ನ ನಿಜವನ್ನ ನೀ ತಿಳ್ಕೊಬೇಕಾತಂದ್ರೆ ಸುಮ್ಮನೆ ಇರುವುದ. ಬೇರೆ ದಾರಿ ಇಲ್ಲ ಅದಕ್ಕೆ. ನಿನ್ನ ನಿಜವಿದನೆ ತಿಳಿಯೋ ಬೇರೆ ಅನ್ನೋದಲ್ಲೇ ಮನುಷ್ಯ ಅಂತಲ್ಲ. ತಿಳ್ಕೊಬೇಕಾದ್ರೆ ಮನಸ್ಸು ಸುಮ್ಮನೆ ಇರ್ಸಕ್ಕಲಿ. ಸುಮ್ಮನೆ ಇದ್ದಾಗ ನಿಜದ ಅನುಭವ ನಮಗಾಕೈತಿ. ಮನಸ್ಸು ಚಂಚಲ ಆಗೈತೆ ಅಂದ್ರೆ ನಮ್ಗದು ಅನುಭವ ಬರೋದಿಲ್ಲ. ಕನ್ನಡಿ ಅಳಗ್ಯಾಡ್ಸಕೈತಿ ಅಂದ್ರೆ ಮುಖ ಕಾಣುದಿಲ್ಲ. ಹೌದಿಲ್ಲ? ಮನಸ್ಸು ಕಾಣಿ ಸುಮ್ಮನೆ ನಿಂದ್ರಿಸಿದ ಅಳಗ್ಯಾಡಿಸಲಿ ಅದನ್ನ. ಅವಾಗ ನಮ್ಮ ಇರುವಿನ ಅನುಭವ ಆಗೈತಿ. ಅದಕ್ಕೆ ಮನಸ್ಸನ್ನ ಅಳಗ್ಯಾಡ ಚಂಚಲ ಆಗ್ಬಿಡ್ದಂಗೆ ಅವಾಗ ಮನಸ್ಸನ್ನು ನಿಶ್ಚಲ ಮಾಡ್ಕೊ. ಅವಾಗ ಇದ್ದ ವಸ್ತುವಿನ ಅನುಭವ ನಿನಗಾಕೈತಿ. ನಾವು ಧ್ಯಾನ ಕೂಡೋದು ಅದ್ರ ಸಂಬಂಧ. ಮನಸ್ಸನ್ನು ಸುಮ್ಮನೆ ಇರಿಸುವ ಪ್ರಯತ್ನ ಮಾಡೋದು. ಹೊರಗೆ ಏನ್ ಮಾಡಿದ್ರು ಮನಸ್ಸನ್ನು ಸುಮ್ಮನೆ ಇರ್ಸಕ್ಕಾಗುದಿಲ್ಲ. ಅದು ವಿವೇಕದಿಂದ ಅದಕ್ಕೆ ತಿಳುವಳಿಕೆ ಕೊಟ್ಟು ಏನೂ ಇಲ್ಲ ಮನಸ್ಸಂತ ಬುದ್ಧಿ ಹೇಳಿ ವಿವೇಕದಿಂದನ ಅದನ್ನ ಮನಸ್ಸನ್ನ ಸುಮ್ಮನೆ ಇರ್ಸಕ್ ಸಾಧ್ಯ ಐತಿ ನೋಡಿ. ತಿಳುವಳಿಕೆಯಿಂದನ ಸಾಧ್ಯದ. ಮನಸ್ಸನ್ನು ಸುಮ್ಮನೆ ಇರಿಸ್ಲಿಕ್ಕೆ ಸಾಧನೆ ಯಾವುದು ಅಂದ್ರೆ ಅದಕ್ಕೆ ವಿವೇಕ, ಜ್ಞಾನ ಅಂತಾರೆ. ಜ್ಞಾನದಿಂದ ಮನಸ್ಸನ್ನು ಸುಮ್ಮನೆ ಇರಿಸಿದಾಗ ನಮಗೆ ಇದರ ಅನುಭವ ನಮಗಾಗ್ತೈತಿ. ಇದನ್ನ ಹಿಡ್ಕೊಂಡದ್ದೆಲ್ಲ ಕೈ ಬಿಡ್ಬೇಕು. ಮನಸ್ಸೆಲ್ಲ ತಾನ ಕೈ ಬಿಡ್ತೈತೆ. ಇವೆಲ್ಲ ಅನಿತ್ಯವಾದದ್ದು, ದುಃಖ ರೂಪ ಐತಿ ಅಂತ ಹೇಳೋದು ಅದರ ಕಡೆ ಹೋಗೋದು ಬಂದ್ ಮಾಡ್ತೈತಿ. ಮನಸ್ಸು ಎತ್ತು ಹೋಗದಂಗೆ. ವಿವೇಕದ ಬಲ ಇತ್ತು ಅಂತಂದ್ರೆ ಅದಕ್ಕೆ ಗೊತ್ತಾಗ್ತದೆ. ಎಲ್ಲ ಹಕ್ಕಿಗತಿ ಗೊತ್ತಾತಂದ್ರೆ ಅವಾಗ ಮನಸ್ಸು ಸುಮ್ಮನೆ ಇರಾಕತ್ತ. ಸುಮ್ಮನೆ ಇರಾಕತ್ತಿದ ಕೂಡಲೇ ಅದು ಅನುಭವ ಕೂರಾಕೈತಿ. ಇದ್ದ ವಸ್ತುವಿನ ಅನುಭವ ನಮ್ಗೆ ಸುಮ್ಮನೆ ಇರೋಣ ಆಗ್ಲಿಕ್ಕೆ ನಮ್ಗೆ ಅನುಭವ ಕೊಡ್ಬಾರ್ದು. ಎಲ್ಲರ ಸ್ವರೂಪನ ಅದ ಐತಿ. ಮನಸ್ಸಿನ ಚಂಚಲತೆಯ ಮೂಲಕ ನಮ್ಗೆ ಅದು ಅನುಭವ ಕೊಡ್ಬಾರ್ದು. ಮನಸ್ಸು ಯಾಕೆ ಚಂಚಲ ಆಕೈತಿ ಅಂದ್ರೆ ಈ ಅಜ್ಞಾನದಿಂದ ನಾವು ಅನ್ಯದ್ರಾಗ ಸುಖ ಸಿಗ್ತೈತೆ ಅನ್ನುವಂಥ ತಪ್ಪು ತಿಳುವಳಿಕೆ ಅವೆಲ್ಲ ಒಳಗ ಬೇರು ಬಿಟ್ಟಾವ. ಅವನ್ನೆಲ್ಲ ಹೊಡೆದು ಹಾಕ. ಅವನ್ನೆಲ್ಲ ಸದ್ದ ಈಗ ಅವನ್ನೆಲ್ಲ ವಾಸನೆಗಳನ್ನ ನಾಶ ಮಾಡ್ಕೊಂಡ್ರೆ ಸದ್ದ ನಿನಗೆ ಅದು ಅನುಭವ ಬರ್ತದೆ. ನೀನು ಮುಕ್ತಿದ್ದೀಪ, ನೀ ಪರಬ್ರಹ್ಮ ಸ್ವರೂಪನ ಸುಖ ಸ್ವರೂಪ ಇದ್ದೇನೋ ಅಂತ ತಿಳ್ಕೋದೇನು ಭಾಳ ತಿರೋದಿಲ್ಲ. ಸದ್ದ ಅದನ್ನು ಬಿಟ್ಟರೆ ಚಂಚಲತೆಯ ಮೂಲಕ ನಮ್ಗೆ ಅದು ಅನುಭವ ಕೊಡ್ವಲ್ದು. ಚಂಚಲತೆ ಬಂದಾದ ಕೂಡಲೇ ಅನುಭವ ಬರ್ತದೆ. ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ. ಇದ್ರ ಪ್ರಕಾರ ನೀ ಅದ್ರ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ ನಿನಗೇನು ದೂರ ಇಲ್ಲ. ಅದು ಮುಕ್ತಿ ಎಲ್ಲರೂ ಹೋಗಪ್ಪ, ಏನು ಭಾಳ ಏನು ಮಾಡೋ ಅವಶ್ಯಕ.
ಶಾರೀರಿಕ ಬೌದ್ಧಿಕ ಮಾನಸಿಕ ಯಾವ ಶ್ರಮನೂ ವಹಿಸು ಕಾರಣ ಇಲ್ಲ ಅದಕ್ಕೆ. ಬುದ್ಧಿವೃತ್ತಿ ಎಲ್ಲಿಯಾದ್ರೂ ಹರಿದು ಹೋಗಿ ಅದನ್ನು ಅನುಭವಿಸ್ಬೇಕಾಗಿಲ್ಲ. ಏನೂ ಮಾಡಬೇಕಾಗಿಲ್ಲ. ಸುಮ್ಮನೆ ಇವರು ಅಗ್ನಿ ಸುಲಭದ ಅದ ಕಠಿಣ ಹಾಕೊಂಡ್ಬಿಡ್ತಾರೆ. ಅಂಥವ್ರ ಸಂಘ ಇಲ್ಲದಕ್ಕೆ. ಅಂತ ಸತ್ಸಂಗ, ಸರಿಯಾದ ಸತ್ಸಂಗ ನಮಗಿಲ್ಲದಕ್ಕೆ ಇದು ಕಠಿಣ ಆಗೈತಿ. ನಿಜವಾದ ಅನುಭವಗಳ ಸಂಘ ನಮಗೆ ಸಿಕ್ಕರೆ ಭಾಳ ಹೊತ್ತಾಗೋದಿಲ್ಲ. ನಿನಗೆ ತಿಳ್ಕೊಬೇಕನ್ನೋ ಉತ್ಕಟ ಇಚ್ಛಾ ಇದ್ರೆ, ಅಂಥವ್ರು ಸರಿಯಾದ ಮಾರ್ಗದರ್ಶನ ಇದ್ರೆ ದೌಡಕ್ಕೆ ತಟಕ್ನ ನಿಜವಾದ ಗುರು, ನಿಜವಾದ ಶಿಷ್ಯ ಇದ್ರೆ ಅಲ್ಲಿ ಏಕದಮ್ ಅದರ ಅನುಭವ ಮಾಡ್ಕೊಳಕ್ ಬರ್ತದೆ. ಆ ಯೋಗ್ಯತೆ ಇಲ್ಲ, ತಿಳ್ಕೊಬೇಕನ್ನೋನಲ್ಲಿ ಇಲ್ಲ, ಹೇಳೋವನಲ್ಲಿ ಆ ಸಾಮರ್ಥ್ಯ ಇಲ್ಲ ಅಂತ ಸರಿಯಾದಂತ ತಿಳಿಸ್ಕೊಡೋವು ನಾವು. ಮಂದಿ ಮಾತು ಹೇಳ್ಕೊಂತ ಹೋಗವ ನಾವು. ಆದ್ರೆ ಅವ್ರು ಹೇಳಿರಿ ಇವ್ರಿಗೆ ನೀ ಅನುಭವಕ್ಕೆ ಬಂದದ್ದು ಹೇಳ, ಸ್ವತಃ ನೀ ಅನುಭವಕ್ಕೆ ತೊಗೊಂಡಿರ್ಬೇಕು. ಅಂದಾಗ ಅವನು ನಿಜವಾದ ಗುರು. ಅವನಲ್ಲಿ ಎಲ್ಲ ಸಾಮರ್ಥ್ಯ ಇರ್ತದೆ ನಿಜವಾದ ಗುರುವಿನಲ್ಲಿ. ಗುರುವಿನ ಲಕ್ಷಣ ಹೇಳ್ಯಾರಲ್ಲ. ಅವನಲ್ಲಿ ಎಲ್ಲಾ ಜೀವಿಗಳಲ್ಲಿ ಕರುಣೆ ಇರ್ತದೆ, ಹೌದಿಲ್ಲ? ಕರುಣೆ ಅವನಲ್ಲಿ, ಶಾಸ್ತ್ರ ಕಲೆ ಎಲ್ಲ ಪರಿಣತಿ ಇರ್ತಾವ ಅವಾಗೆಲ್ಲ, ಹೌದಿಲ್ಲ? ನಿರಾಶೆ, ಸೌಂದರ್ಯತೆ, ಹೌದಿಲ್ಲ? ಇಂಥವೆಲ್ಲ ಒಳ್ಳೆ ಸದ್ಗುಣಗಳು, ಜ್ಞಾನ ಅವನಲ್ಲಿ ಸಾಕಷ್ಟು ಎಚ್ಚರ ಇರ್ತಾವ, ಜಾಗ್ರತೆ ಇರ್ತಾವ. ಅಂಥವನಿಗೆ ಮಾತ್ರ ಇದನ್ನ ಅನುಭವ ತಂದು ಕೊಡಕ್ಕೆ ಸಾಧ್ಯದ. ಅಂಥವನಿದ್ರೆ ಅವನು ಅಂಥವ್ರು ಬೆನ್ನತ್ತ, ಅಂಥ ಗುರುಗಳ ಬೆನ್ನತ್ತ. ಈ ಉಪಾಧಿಯ ವ್ಯವಹಾರದಿಂದ ನಿರುಪಾಧಿಕವಾದಂತಹ ಇರು ವಿಕಾರ ಹೊಂದುವುದನ್ನ ಇಲ್ಲ. ಅದು ಇದಕ್ಕಿದ್ದಂಗೆ ಐತಿ. ವಿಕಾರ ಹೊಂದುವುದು ನೀನಲ್ಲ, ವಿಕಾರ ಹೊಂದುವುದನ್ನು ತಿಳಿಯಾವ ನೀನು. ಎಲ್ಲ ಉಪಾಧಿಗಳು ವಿಕಾರ ಹೊಂದವು. ಶರೀರ, ಮನಸ್ಸು, ಬುದ್ಧಿ, ಚಿತ್ತು, ಇವೆಲ್ಲ ಉಪಾಧಿಗಳು. ಅವೆಲ್ಲ ವಿಕಾರ ಹೊಂದವು, ಇದಕ್ಕಿದ್ದಂಗೆ ಇರುದಿಲ್ಲ ಅವೆಲ್ಲ. ನನ್ನ ಮನಸ್ಸು ಬರಾಬರಿ ಉಳಿವಲ್ಲ ಬಿಡಪ್ಪ, ನಮ್ಮ ಶರೀರನು ಬರಾಬರಿ ಉಳಿವಲ್ಲ, ಅದಿಲ್ಲ? ಮೊದಲನೇಗೆ ಎಲ್ಲಿ ಬಿಡಪ್ಪ, ಈಗೆಲ್ಲ ನಮಗೆಲ್ಲ ಕೆಟ್ಟ ಪರಿಸ್ಥಿತಿ ಒಂದು ಉಳಿಲಿಲ್ಲ. ಆದ್ರೆ ನೀನು ಬದಲಾಗಿಲ್ಲ, ಅದನ್ನ ನೋಡಾವ ನೀನು. ಶರೀರ, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರವನ್ನ ನೀನು ನೋಡಾವನ ನೋಟಕ್ಕೆ ಏನಾರ ಆಗೈತೇನ? ಏನಾರ ಬದಲಾವಣೆ ಆಗೈತೇನ ನೋಟದಾಗ? ಇಲ್ಲ. ಇರುವಿಕೆಯೊಳಗೆ ಏನೂ ಆಗಿಲ್ಲ, ತೋರಿಕೆಯಾಗ ಆಗೈತೆ. ಅರಿವಿನಲ್ಲಿ ಏನೂ ಆಗಿಲ್ಲ, ಅರಿವಿಸ್ಕೊಳ್ಳೋದ್ರೊಳಗೆ ಆಗೈತೆ. ಅವೆಲ್ಲ ಉಪಾಧಿಗಳೆಲ್ಲ ನಿನ್ನಿಂದ ಅರಿವಿಸ್ಕೊತಾವ, ಅವು ಬದಲಾಕವು, ಇದಕ್ಕಿದ್ದಂಗೆ ಇರುದಿಲ್ಲ. ಆದ್ರೆ ನೀನು ಅದಕ್ಕೆಲ್ಲ ಸಾಕ್ಷಿಯಾಗಿದ್ದಂಥ ಇರು ಏನೈತಿಲ್ಲ, ಅರು ಏನೈತೆ, ಅದೆಂದೂ ಬದಲಾವಣೆ ಆಗಿಲ್ಲ. ಅದು ಇಂದು, ಹಿಂದೂ, ಮುಂದು ಎಂದೆಂದೂ ಬದಲಾಗಿದೆ, ಒಂದೇ ನಮೂನೆ ಐತೆ. ಅದಕ್ಕೆ ಪರಮಾರ್ಥ ವಸ್ತು ಅಂತ ಕರೀತಾರೆ. ಎಂದೂ ಬದಲಾಗಲಿ ಇದ್ದದ್ದು. ಈ ಬದಲಾವಣೆ ಆಗೋದು ಇದು ಪರಮಾರ್ಥ ಅಲ್ಲ. ಪರಮಾರ್ಥ ಜ್ಞಾನ ಮಾಡ್ಕೋಬೇಕಂದ್ರೆ ಬದಲಾಗದೆ ಇದ್ದದ್ದು ಯಾವ್ದೈತಿ ಅದಕ್ಕೆ ಪರಮಾರ್ಥ ವಸ್ತು ಅಂತ. ಪ್ರತಿಯೊಂದು ವಸ್ತು ಎಲ್ಲ ಇಂದ್ರಿಯಗಳಿಗೆ ಗೋಚರ ಆಗುವ, ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸಾಗುವ ನಾಮ ರೂಪಗಳು ಬದಲಾವಣೆಯನ್ನು ಹೊಂತಾವಿಲ್ಲ. ಅವು ಯಾವ ಪರಮಾರ್ಥ ಸ್ವರೂಪ ಅಲ್ಲ. ಅದ್ರ ಕಡೆ ಲಕ್ ಕೊಡುವ ಅವಶ್ಯಕತೆ ಇಲ್ಲ. ನೀವು ತೆಗೆದಾಕ. ಬದಲಾವಣೆ ಆಗೋದ್ರ ಕಡೆ ಲಕ್ ಕೊಡಕ್ ಹೋಗ್ಬೇಡ, ಬದಲಾಗೋದ್ರ ಕಡೆ ಲಕ್ ಕೊಡು. ಬದಲಾಗದೆ ಇದ್ದದ್ದು ವಸ್ತುನ ನೀನದಿ ಅಂತ, ಇದ್ದಕ್ಕಿದ್ದಂಗೆ ಇದ್ದದ್ದು ಅದು. ಅದಕ್ಕೆ ಯಥಾರ್ಥ ಜ್ಞಾನ ಅಂತ. ವಸ್ತು ಸ್ವರೂಪ ಅವಧಾರಣ ಅಂದ್ರೆ ಇದ್ದಕ್ಕಿದ್ದಂಗೆ ಇದ್ದಂಥ ವಸ್ತುವಿನ ತಿಳುವಳಿಕೆಗೆ ಜ್ಞಾನ ಅಂದ್ರೆ ಹೊರತು ಇದು ಇದ್ದಕ್ಕಿದ್ದಂಗೆ ಇರದಂತಹ ಬದಲಾವಣೆ ಆಗುವಂತಹ ವಸ್ತುಗಳ ಜ್ಞಾನ ಅಲ್ಲ. ಈ ಜಗತ್ತಿನ ವಸ್ತುಗಳು ಯಾವ ಇದ್ದಕ್ಕಿದ್ದಂಗೆ ಇರುದಿಲ್ಲ. ಅವು ಬದಲಾವಣೆಯನ್ನು ಹೊಂತಾವ. ಅದರ ವಸ್ತುಗಳು ಎಷ್ಟೇ ಜ್ಞಾನ ಮಾಡ್ಕೊಂಡ್ರೆ, ಜಗತ್ತಿನ ವಸ್ತುಗಳ ಜ್ಞಾನ ಮಾಡ್ಕೊಂಡ್ರು ಅದು ಜ್ಞಾನ ಅಲ್ಲ.
ಯಾವುದು ನಮ್ಮ ಬದಲಾವಣೆ ಆಗದೆ ಒಂದ ನಮನೆ ಇರ್ತೈತಲ್ಲ ಆ ವಸ್ತುವಿನ ಜ್ಞಾನ ಮಾಡ್ಕೊಂಡ್ರಾಗ ನಮ್ಗೆ ಸಮಾಧಾನ ಶಾಂತಿ ಸಿಗುತ್ತೆ. ಈ ಬದಲಾವಣೆ ಆಗೋದ್ರ ಕಡೆ ಅವನ ಲಕ್ಷ್ಯ ಇರ್ತೈತಿ, ಅವನ ನೆಮ್ಮದಿ ಇಲ್ಲ. ಬದಲಾಗದೇ ಇದ್ದಂಥ ವಸ್ತುವಿನ ಕಡೆ ಯಾವಾಗಲೂ ಲಕ್ಷ್ಯ ಇರುತ್ತೆ. ಅದರ ಬಗ್ಗೆನ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡ್ಕೊಂತ ಇದ್ದಕ್ಕಿದ್ದಂಗೆ ಐತೆ ಅದು. ಏನ್ ನಿನ್ನ ಅರು ಆನಂದ ಎಂದೂ ಬದಲಾವಣೆ ಆಗಿಲ್ಲ. ಅರಿವಿನಲ್ಲಿ ಯಾವ ಬದಲಾವಣೆ, ಅರಿವಿಸಿಕೊಳ್ಳೋದ್ರೊಳಗೆ ಬದಲಾವಣೆ ಆಗಿದೆ. ತೋರಿಕೆ ಒಳಗೆ ಬದಲಾವಣೆ, ಇರುವಿಕೆ ಒಳಗೆ ಬದಲಾವಣೆ ಇಲ್ಲ. ಬದಲಾವಣೆ ಆಗುದ ನಾನು ಅಂತ ತಿಳ್ಕೊಂಡೆ. ಇರುವಿಕೆ ನೀನು, ಏನು ತೋರಿಕೆ ನೀನು. ತೋರಿಕೆ ಒಳಗೆ ಬದಲಾವಣೆ ನೀನು ಅಲ್ಲದ್ರೊಳಗೆ, ಅದು ನಿನ್ನಿಂದ ಅರಿವಿಸಿಕೊಳ್ಳೋದ್ರೊಳಗೆ ಆಗೈತಿ. ನಿನ್ನೊಳಗೆ ಏನೂ ಆಗಿಲ್ಲ ಅನ್ನೋದನ್ನ ಅನುಭವದಿಂದ ನೋಡ್ಕೋ. ನೀನು ಮುಕ್ತ ಇದೆ ಅನ್ನೋದು ಬದಲಾಗೇ ಇಲ್ಲ ಅನ್ನೋದು ನಿನಗೆ ಹೊಳಿತೈತಿ. ವಿಚಾರ ಮಾಡಿ ನೋಡಿದಾಗ ಹೊಳಿತೈತಿ. ವಿಚಾರ ಮಾಡಲೇನಿ ಅದನ್ನ ನಾನಂತ ತಿಳ್ಕೊಂಡ ಅಜ್ಞಾನದೊಳಗೆ ಅಲ್ಲದನ್ನ ನಾನಂತ ತಿಳ್ಕೊಂಡ ನಾನಾ ಬದಲಾವಣೆ ಆಗಿ, ನಾನಾ ವಿಕಾರ ಆಗೀನಿ, ನಾನಾ ಸಾಯ್ತೇನೆ ಅಂತ ತಿಳ್ಕೊಂಡು. ಅಲ್ಲ, ನಿನ್ನಲ್ಲಿ ಏನೂ ಆಗಿಲ್ಲ, ಇದ್ದಕ್ಕಿದ್ದಂಗೆ. ಅಂತಹದ್ದು ನಿನ್ನ ಸ್ವರೂಪಕ್ಕೆ ಬದಲಾವಣೆ ಆಗಿದೆ, ಇದ್ದಕ್ಕಿದ್ದಂಗೆ ಇದ್ದದ್ದು ನಿನ್ನ ಸ್ವರೂಪದ ಅದರ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗೈತಿ. ದುಃಖರಹಿತ ಆಗ್ಬೇಕನ್ನೋ ಪ್ರತಿಯೊಬ್ಬರು ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೊ. ಯಥಾರ್ಥ ವಸ್ತುನ ನೀನು ಎಂದೂ ಬದಲಾಗದೆ ವಿಕಾರ ಆಗದೆ ಇದ್ದಂಥದ್ದು ಆ ಜ್ಞಾನವನ್ನು ನಾವು ಈಗ ಮನುಷ್ಯನ ಜನ್ಮದೊಳಗೆ ಮಾಡ್ಕೊಳಿಕ್ ಬರ್ತೈತಿ. ಮಾಡ್ಕೊಂಡಾಗ ಅದನ್ನ ಲಾಭ ನಿನಗೆ. ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ, ಮನುಷ್ಯ ಕುಲದ ಜನನದ ಲಾಭ, ಬದಲಾವಣೆ ಆಗದಿದ್ದಂಥ ನಮ್ಮ ಇರುವಿನ ಸ್ಥಿತಿಯನ್ನು ನಾವು ಹೊಂದೋದು ಲಾಭ. ನೀವು ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವಂಥವು ಅವು ಅವು ನಮ್ಮ ಸ್ವರೂಪನಲ್ಲ, ಅವು ನಾವಲ್ಲ. ನಮ್ಮಿಂದ ಅರಿವಿಸ್ಕೊಳ್ಳೋ ತೋರಿಕೆ ಅದು. ಕ್ಷಣಕ್ಕನ ಬದಲಾವಣೆ ಆಕೈತಿ. ಅವು ಇದಕ್ಕಿದ್ದಂಗೆ ಇರುವುದಿಲ್ಲ. ನಾವು ಅದರಾಗ ನಾವು ಸುಖ ಹುಡ್ಕೊಂಡೀವಿ. ಬದಲಾವಣೆ ಆಗುವಂಥ ವಸ್ತುಗಳು ನಿನ್ನಿದು ಇವತ್ತಿಲ್ಲ, ಇವತ್ತಿಂದ ನಾಳಿಲ್ಲ. ಆದರೂ ಕೂಡ ನಾವು ಅದ್ರ ಬೆನ್ನು ಹತ್ತೀವಿ. ತೂರಿಡ್ಬೋದು. ಹಿಂಗಿತ್ತಪ್ಪ, ನಿನ್ನೆ ಹಂಗಿಲ್ ಬಿಡೋ ಮರ, ಇದು ಬದಲಾವಣೆ ಆಗ್ತೈತಿ. ಕ್ಷಣಕ್ಕನ ಬದಲಾವಣೆ ಹಾಕುವಂತ ಹೋಗೈತೆ ನಮ್ಗೆ. ಒಂದ ನಮೂನೆ ಇರುವಂತಹದ್ದಲ್ಲ ಅದು ತೋರಿಕೆ ವಸ್ತು. ಹಂಗ ಬಣ್ಣ ಬದಲು ಮಾಡ್ಕೊಂತ ಹೋಗುದು ಮುಸುರೊಳೆ ಹಂಗ. ಯಾಕ್ರಿ ಅದನ್ನ ನೀವು ನೋಡವ ನೋಟದಾಗ ಏನಾರು ಬದಲಾವಣೆ ಆಗೈತೆ. ಅರಿವಿನಲ್ಲಿ ಯಾವ ಬದಲಾವಣೆ ಆಗಿಲ್ಲ. ಅದ ಬದಲಾಗದೆ ಇದ್ದದ್ದ ಅರಿವು. ಅದಕ್ಕೆ ದೇವರು ಅಂತ. ದೇವರು ಎಂದೂ ಬದಲಾವಣೆ, ಅರಿವು ಎಂದೂ ಬದಲಾವಣೆ ಆಗುದಿಲ್ಲ. ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ವಸ್ತು ಅದು. ಅದೇ ವಸ್ತುಗಳು ಬದಲಾವಣೆ ಆಗ ನಿನ್ನ ಅವಲಂಬಿಸ್ಕೊಂಡೇ ಅದನ್ನು. ನಿನ್ನನ್ನು ಅವಲಂಬಿಸ್ಕೊಂಡಿದ್ದದ್ದು ಬದಲಾವಣೆ ಆಗ್ತವೆ. ನೀ ಏನು ಬದಲಾವಣೆ ಆಗಿಲ್ಲ. ಇದನ್ನ ನೀವು ಅನುಭವದಿಂದನೇ ಖಾತ್ರಿ ಮಾಡ್ಕೊ. ನಿನ್ನಲ್ಲಿ ಏನೂ ಆಗಿಲ್ಲ, ನನಗೇನೂ ಆಗಿಲ್ಲ ಅಂತ ನೀವು ಅನುಭವದಿಂದನೇ ಇದನ್ನು ಖಾತ್ರಿ ಮಾಡ್ಕೊಬೇಕು. ಅದಕ್ಕೆ ಉಪಾಧಿಯ ವ್ಯವಹಾರದಿಂದ ನಿನ್ನ ಇರುವಿಕೆಗೆ ಯಾವ ವಿಕಾರನೂ ಆಗಿಲ್ಲ. ಉತ್ಪತ್ತಿ ಸ್ಥಿತಿ ಲಯ ತಗೊಂಡು ಏನು ಮಾಡಮ್ಮ ಅದನ್ನ ನೀವು? ಯಾವ್ದರ ಹುಟ್ಟಿದ್ದಿತ್ತು, ಯಾವ್ದರ ಸತ್ತಿದ್ದಿತ್ತು. ಯಾಕ್ರಿ ಅದನ್ನ ನೋಡಾವ ನಿನಗೆ ಅದಕ್ಕೆ ಸಂಬಂಧ ಏನು? ನೀ ಎಂದೂ ಹುಟ್ಟಿಲ್ಲ, ಎಂದೂ ಸಾಯ ಉಣವಲ್ಲ. ಗೊತ್ತಿಲ್ಲ ನಿನಗೆ. ನಾನ ಹುಟ್ಟಿನಿ, ನಾನ ಸಾಯ್ತೇನೆ ಅಂತ ತಿಳ್ಕೊಂಡು ಸಾಯುವುದು ಯಾವುದು, ಹುಟ್ಟುವುದು ಯಾವುದು, ನೀ ಯಾರು ನೋಡ್ಕೊ. ಅದನ್ನ ನಾವು ವಿಚಾರಣೆ ಮಾಡಿಲ್ಲ. ಹೌದಿಲ್ಲ? ಅಜ್ಞಾನದಿಂದ ನಾನಾ ಹುಟ್ಟಿನಿ, ನಾನಾ ಸಾಯ್ತೀನಿ ಅಂತ. ಹುಟ್ಟು ಸಾವುಗಳು ಶರೀರ ಧರ್ಮ, ನಿನ್ನ ಧರ್ಮ ಅಲ್ಲ. ನಿನ್ನ ಮ್ಯಾಗ ಆರೋಪ ಮಾಡ್ಕೊಂಡು ಕುಂತಿ ಶರೀರ ಧರ್ಮಗಳನ್ನು. ನಿನ್ನ ಧರ್ಮ ಯಾವಾಗಲೂ ಇರುವಂಥದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ಸುಖರೂಪವಾಗಿರ್ತಕ್ಕಂಥದ್ದು, ಅದು ನಿನ್ನ ಧರ್ಮ. ಅದನ್ನು ಹೊಂದುವುದು. ನೀ ಏನದಿ ಅದ ನೀನಾಗಿರುವುದು ಅದ ಧರ್ಮ. ನಿನ್ನನ್ನು ನೀವು ಹೊಂದುವುದು ಧರ್ಮ ಹೊರತು ಅನ್ಯ ವಸ್ತುಗಳನ್ನು ಹೊಂದುವುದು ಧರ್ಮ ಅಲ್ಲ. ಅನ್ಯ ವಸ್ತುಗಳೆಲ್ಲವೂ ವಿಕಾರಾಗಿ ನಾಶ ಆಗಿರ್ತವೆ, ದುಃಖವನ್ನು ಕೊಡ್ತವೆ. ನಿನ್ನ ಧರ್ಮದಾಗ ನೀ ಇದ್ರೆ ಆರಾಮಿರ್ತಿ. ಅದಕ್ಕೆ ಪರಧರ್ಮೋ ಭಯಾವಹ ಸ್ವಧರ್ಮೇ ನಿಧನಂ ಶ್ರೇಯ. ಮನಸ್ಸು ತನ್ನ ಧರ್ಮದೊಳಗೆ ಇದ್ರೆ, ಆತ್ಮನ ಧರ್ಮ ತನ್ನ ನೆನಪಿನಾಗ ಇದ್ರೆ ಆರಾಮಿರ್ತಾನ. ಅನ್ಯದರ ಅವಲಂಬನ ಮಾಡಿದ್ರೆ ದುಃಖವನ್ನು ಹೊಂತ ಹಿಡ್ಕೊಂಡು ಕುಂತಿಯಲ್ಲ ಈ ಶರೀರ ಧರ್ಮ.
ಇಂದ್ರಿಯಗಳ ಧರ್ಮ, ಮನುಷ್ಯನ ಧರ್ಮ ಎಲ್ಲವನ್ನ ಕೈ ಬಿಡವನು. ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಅದಕ್ಕೆ ಹೇಳ್ಯಾರ. ಈ ಶರೀರ ಧರ್ಮ, ಇಂದ್ರಿಯಗಳ ಧರ್ಮ, ಮನುಷ್ಯನ ಧರ್ಮ, ಬುದ್ಧಿ ಧರ್ಮವನ್ನೆಲ್ಲ ಕೈಬಿಟ್ಟು ನನಗ ಶರಣು ಬಾ, ಮಾಮೇಕಂ ಅಂದ್ರೆ ನನಗ ಶರಣು ಬಾ ಅಂತ ಕೃಷ್ಣ ಪರಮಾತ್ಮ ಸಚ್ಚಿದಾನಂದ ಸ್ವರೂಪದ ಕಡೆ ಎಲ್ಲ ಕೊಡು. ನಾವು ಯಾವ ಅವು ಇದ್ದಕ್ಕಿದ್ದಂಗೆ ಇರುವುದಲ್ಲ, ಇದ್ದಕ್ಕಿದ್ದಂಗೆ ಇರುವಂತಹದ್ದು ಯಾವುದು ಅಂದ್ರೆ ಅದ ನಿನ್ನ ಸ್ವರೂಪ. ಅದ ನಿಜವಾದ ಧರ್ಮ. ಎಂದೂ ಬದಲಾವಣೆ ಆಗದೆ ಇದ್ದಕ್ಕಿದ್ದಂಗಿದ್ದ ಯಾವ್ದಿರ್ತತಿ ಅದಕ್ಕೆ ಧರ್ಮ. ಏನ್ ಬದಲಾವಣೆ ಆಗದೆ ಇದ್ದಂಥದ್ದು ಏನ್ ನಾವೇನು ಹುಟ್ಟಿಲ್ಲ, ಸತ್ತಿಲ್ಲ. ಏನ್ ಯಾವ್ದಾರ ಹುಟ್ಟಿದ್ದಿತ್ತು, ಯಾವ್ದಾರ ಸತ್ತಿದ್ದಿತ್ತು. ಮಂದಿ ಸುದ್ದಿ ತಗೊಂಡು ನಮಗೇನ ಬೇಕಾಗೈತಿ? ನಿನ್ನ ಬಗ್ಗೆ ತಿಳ್ಕೊ. ನೀ ಎಂದೂ ಬದಲಾವಣೆ ಆಗುವುದಿಲ್ಲ, ಎಂದೂ ಹುಟ್ಟಾಮಲ್ಲ, ಸಾಯವಲ್ಲ ಅನ್ನೋದನ್ನು ಮೊದಲು ತಿಳ್ಕೊನಿ. ಏನ್ ಜಗತ್ತಿನ ಸುದ್ದಿ ತಗೊಂಡು ಏನು ಮಾಡೋ? ನಿನ್ನ ಬಗ್ಗೆ ನೀ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಅಂದ್ರೆ ನೀವು ಹುಟ್ಟಿದ್ದಕ್ಕೂ ಸಾರ್ಥಕ ಆಕತಿ. ಬರೀ ಜಗತ್ತಿನ ಸುದ್ದಿಯ ಕಾಲ ಸತ್ವಾರ ಎದಕ್ಕೆ ಬಂದ್ರಿ? ಏನ್ ಲಾಭ ಮಾಡ್ಕೊಂಡಂಗಾಯ್ತು ನೀ ಇಲ್ಲಿ ಬಂದದ್ದಕ್ಕೂ? ಮನುಷ್ಯನ ಜನ್ಮಕ್ಕೆ ಬಂದ ಇಂದ್ರಿಯಗಳ ಗೋಚರ ಆಗೋದ್ರ ಬಗ್ಗೆ ಎಷ್ಟು ಜ್ಞಾನ ಮಾಡ್ಕೊಂಡ್ರು ಎಲ್ಲ ವ್ಯರ್ಥ. ನಿನ್ನ ಬಗ್ಗೆ ನಿನಗೆ ಗೊತ್ತಾಗಲಿಲ್ಲ ಅಂದ್ರೆ ಬಂದದ್ದೇನು ಉಪಯೋಗ? ಈ ತೂರಿ ಅಡಿಗೆ ಹೋಗುವಂತ ಜಗತ್ತು ನಿನಗೇನು ಕೊಡ್ತೈತಿವ? ಅದಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಬೇಕಾದಂಗ ತೋರ್ಲಿ, ಅದು ತೋರ್ಲಿ. ಅಡಿಗೆರು ನಿನಗೇನು ಮಾಡೈತೆ? ಸಮುದ್ರದಾಗ ತೆರೆಗಳು ತೋರ್ತಾವ, ಮಾತಾಡಕ್ತಾವ. ಸಮುದ್ರಕ್ಕೆ ಏನಾರ ಮಾಡೈತೇನ ಅದು? ಎಷ್ಟು ಅವಾಜ್ ಮಾಡ್ತಾವ, ಎಷ್ಟು ಇದನ್ನ ಮಾಡ್ತಾವ. ಯಾಕ್ರಿ ಸಮುದ್ರಕ್ಕೆ ಏನಾರ ಆಗೈತೇನ? ಹಂಗ ನಿನ್ನ ಇದಕ್ಕಿಗೆ ಏನೂ ಆಗಿಲ್ಲ. ಅದು ಏನ್ ಬೇಕಾದಂಗ ತೋರ್ಲಿ. ಯಥೇಷ್ಟಂ ತಿಷ್ಠತಿ ಜಗದಿದಂ ಅಂತ ನಿನ್ನ ಇರುವಿಕೆ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ತೋರಿಕೆ ಬೇಕಾದಾದ್ರೂ ಸೊಪ್ಪು ಹಾಕೋದಿಲ್ಲ. ಏನ್ ಉಪಾಧಿ ಕಾರ್ಯ ತೋರ್ತು ಹೋತು. ಏನ್ ನೀನು ಅದೇಲ್ಲ ತೋರಿದ್ದನ್ನು ನೀನು ನೋಡಾವ, ನಿನಗೇನಾರ ಆಗೈತೇನ? ಬಂದದ್ದು ಹೋಗೈತಿ, ಆಗಂತುಕವು. ನೀ ಆಗಂತಕ ವಸ್ತು ಬಂದು ಹೋಗುವಂಥದ್ದಲ್ಲ, ತೋರಿ ಅಡಗುವಂಥದ್ದು ಅದು ಆಗಂತುಕ. ಶರೀರಗಳು ತೋರಿದು ಅಡಗಿದ್ವು, ಅದಕ್ಕೆ ಸಾಕ್ಷಿಯಾಗಿದ್ದಿರು. ಅದೇನು ತೋರ್ಲಿಲ್ಲ, ಅಡಗಲಿಲ್ಲ, ಅದಕ್ಕೆಲ್ಲ ಸಾಕ್ಷಿಯಾಗಿ ಐತ. ತೋರದೆ ಅಡಗದೆ, ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದದ್ದ ನಿನ್ನ ಸ್ವರೂಪ. ಆ ಜ್ಞಾನವನ್ನು ಮಾಡು. ಅಂದ್ರೆ ನಿನಗೆ ಬಾಧೆ ಇಲ್ಲದಂಗೆ ಆಕೈತಿ. ಅದೇ ನಾನು ಅಂತ ತಿಳ್ಕೊಂಡು ಬಾಧೆ ಪಡ್ತೀವಿ. ಇದ್ದದ್ದು ಬಿಟ್ಟು ಇಲ್ಲದನ್ನು ನಾನಂತ ಆರೋಪ ಮಾಡ್ಕೊಂಡು ಕುಂತಿಲ್ಲ. ಈ ಆರೋಪಿತ ಭಾವನೆ ತೆಗೆದು ಹಾಕು. ಅದರ ಸಂಬಂಧನ ಇದನ್ನು ದಿನ ಹೇಳೋದು ಕೇಳೋದು ಮಾಡ್ಬೇಕಾಗಿತ್ತು. ನನ್ನಲ್ಲಿ ಎಲ್ಲದನ್ನ ಆರೋಪ ಮಾಡ್ಕೊಂಡು ಕುಂತಿಯಲ್ಲ. ಇದ್ದ ವಸ್ತುವಿನ ಕಡೆ ಲಕ್ಷ್ಯ ಇಲ್ಲ. ನೀನು ಇದ್ದ ವಸ್ತುವಿನ ಕಡೆ ಲಕ್ಷ್ಯ ಬಿಟ್ರೆ ನಿನಗೆ ಯಾವ ಗದ್ದೆನೂ ಬರುತ್ತೆ. ಯಥಾರ್ಥವಾದದ್ದು ಅದು ಇದ್ದಕ್ಕಿದ್ದಂಗಿದ್ದದ್ದು. ಅದರ ಜ್ಞಾನವನ್ನು ಮಾಡ್ಕೊ. ಈ ಬದಲಾವಣೆ ಆಗೋದು ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವಂಥದ್ದು ಈ ತೋರಿಕೆ. ಈ ತೋರಿಕೆ ಜ್ಞಾನ ಎಷ್ಟೇ ಮಾಡಿಕೊಂಡ್ರು ಸುಧಾ ನಿನಗೆ ನೆಮ್ಮದಿ ಸಿಗುವುದೇ ಇಲ್ಲ. ಏನಾರ ಆದ್ರ ಸಂಕಟ, ಏನು ಆಗದಿದ್ರ ಸಂಕಟ ನಿನಗೆ? ಏನಾರ ಆದ್ರ ಸಂಕಟ ಹೌದಿಲ್ಲ? ಏನಾರ ಆಗ್ಬೇಕಂತಿರೋ, ಏನೂ ಆಗ್ಬಾರ್ದು ಅಂತಿರೋ ನೀವು. ಎಲ್ಲರೂ ನಮಗೇನು ಆಗ್ಬಾರ್ದ್ರಿ ಅಂತೀರಿ, ಹೌದಿಲ್ಲ? ನಿನಗೇನು ಆಗೇ ಇಲ್ಲ ಅಂತ ಅನುಭವಿಗಳ ಎಷ್ಟು ಎಚ್ಚರಿಕೆ ಕೊಟ್ಟರು ನನಗ ಆಗೈತೆ ಅಂತ ತಿಳ್ಕೊ. ನಿನಗಾಗಿಲ್ಲ, ಅದ ನೀ ಅಲ್ಲದ್ರೊಳಗಾಗೈತಿ. ಶರೀರದೊಳಗಾಗೈತಿ, ಮನಸ್ಸಿನೊಳಗಾಗೈತಿ, ಬುದ್ಧಿ ಒಳಗಾಗೈತಿ. ನಿನ್ನಿಂದ ಅರಿವಿಸ್ಕೊಳ್ಳೋದ್ರಾಗೈತಿ, ತೋರಿಕೆಯಾಗೈತಿ. ನಿನಗೆ ಗಣ್ಯವಾಗಿದ್ದದ್ರೊಳಗಾಗೈತಿ. ನಿನ್ನೊಳಗೆ ಏನೂ ಆಗಿಲ್ಲ. ಏನೂ ಆಗ್ಲೇ ಇದ್ದಂಥ ವಸ್ತು ನೀನದಿಯೋ. ಇದು ಆಗುದೆಲ್ಲ ಅದು ಹೋಗುದನ. ಅದು ಹೋಗುದು ನಾನು ಅಂತ ತಿಳ್ಕೊಂಡು ಒದ್ದಾಡ್ಲಿಕ್ಕೈತಿ. ಹೋಗುದಾಗಿ ಏನ್ ಮಾಡೋ? ಅದಾಗಬೇಕು, ಇದಾಗಬೇಕು. ಆಗು ಹೋಗುಗಳನ್ನೆಲ್ಲ ಮರೆತು ಕೇವಲ ಇರುವಿಕೆ ಕಡೆ ಲಕ್ಷ್ಯ. ಅಂದಾಗ ನಿನಗೆ ನೆಮ್ಮದಿಯಿಂದ ಇರಾಕ್ ಬರ್ತೈತಿ.
ನಾ ಅದಾಗಬೇಕು ಇದಾಗಬೇಕು ಅಂತ ಹಂಗೆ ಕಲ್ಪನೆ ಮಾಡ್ಕೊಂಡು ಕುಂತೀನಿ. ಏನಾದ್ರೂ ನಿನ್ನ ನೆಮ್ಮದಿ ಐತಿ ನಿನಗೆ? ಏನ್ ಏನಾರ ಆಗ್ಬೇಕು ಅನ್ನೋದು ಏನೈತಲ್ಲ ಅದು ತೆಗೆದೋಗ್ಯದ. ಆಗುವಿಕೆ, ಅದಕ್ಕೆ ಭವಮಾಲಿ ಅಂತಾರೆ. ಏನಾರ ಆಗು, ತಿರುಗುದ, ಜನ್ಮ ಜನ್ಮಾಂತರ ತಿರ್ಗಾಕರ್ತೈತಿ. ಏನಾರ ಆಗಾಕ್ಬೋದ ಅದು. ಏನಾರ ಆಗ್ಬೇಕಾದ್ರೆ ಏನಾರ ಮಾಡಬೇಕಾಕೈತಿ, ಅದಲ್ಲ? ಏನಾಗ್ಬೇಕಾದ್ರೆ ಅದನ್ನ ಮಾಡಿದಾಗ ಅದು ಆಕೈತಿ. ಆಗಿದ್ದೆಲ್ಲ ಉಳಿತೈತಿ ಅದು? ಇದಕ್ಕಿದ್ದಂಗೆ ವಿಕಾರ ಆಗಿ ನಾಶ ಆಗಿ ಹೋಗ್ತೈತಿ. ಮತ್ತೆ ಮಾಡಿದ್ದೇನು ಉಳಿತು ಹೇಳಿ? ಏನೂ ಉಳಿಲಿಲ್ಲ. ಏನೂ ಆಗ್ಲಿ ಇದ್ದಂಥ ವಸ್ತು ನೀನು ಅದು ಯಥಾರ್ಥ ಜ್ಞಾನ ಮಾಡ್ಕೊ ಅಂದ್ರೆ ನೆಮ್ಮದಿಯಿಂದ ಇರಾಕ್ ಬರ್ತೈತಿ ನನಗೆ. ಪ್ರತಿಯೊಬ್ಬರು ನಾವು ಇದ್ದ ಇರುವಿನ ಕಡೆ ಲಕ್ ಕೊಡ್ಬೇಕಾಗಿತ್ತು. ಅನುಭವಗಳ ಹೇಳಿದ್ರೆ ಎಷ್ಟು ನಂಬಿಗಿಲ್ಲ ನಮಗೆ. ಏನೂ ಆಗೇ ಇಲ್ಲಪ್ಪ, ನಿನ್ನ ಕಡೆ ಲಕ್ ಕೊಟ್ಟು ನೋಡ್ಕೊ, ನಿನ್ನನ್ನು ವಿವರಿಸಿ ನೋಡು, ನೋಡಿಲೆ ಜೀವನೇ ನೀನೇ ಮುಕ್ತನು ಅಂತ ಅನುಭವಗಳು ಎಚ್ಚರಿಕೆ ಕೊಟ್ಟಾರ. ನಿನ್ನ ಕಡೆ ಲಕ್ ಕೊಟ್ಟು ನೋಡ್ಕೋಪ, ನೀನು ಬಂಧನ ಅನ್ನುವಂಥದ್ದೇ ಇಲ್ಲ, ಏನೂ ಆಗೇ ಇಲ್ಲ ನಿನಗೆ ಅನ್ನೋದು ಹೊಳಿತೈತಿ ನಿನಗೆ. ಆಗುಲ್ಲೇ ಆಗೈತೆ ಅಂತ ಕಲ್ಪಿಸ್ಕೊಂಡು ಕುಂತೀವಿ. ಸುಳ್ಳದು, ಆಗೈತೆ ಅನ್ನೋದೆಲ್ಲ ಸುಳ್ಳಪ್ಪ. ನೀನು ನಂಬು. ಮಹಾತ್ಮ ಹೇಳಿದ ಮಾತು ನಮ್ಮ. ಏನೂ ಆಗೇ ಇಲ್ಲಪ್ಪ, ನೀನು ಇರು ಇದ್ದಕ್ಕಿದ್ದಂಗೆ ಐತಿ. ಆಗುದೂ ಇಲ್ಲ, ಅದು ಹೋಗುದೂ ಇಲ್ಲ. ಏನಾರು ಆಗುವುದೆಲ್ಲ ತೋರಿಕೆಯಾಗ ಆಗೈತಿ. ನಿನ್ನ ಇರುವಿಕೆಗಳಿಗೆ ಏನೂ ಆಗಿಲ್ಲ. ಎಲ್ಲಿ ಆಗೈತಿ? ನಿನ್ನಿಂದ ಅರಿವಿಸ್ಕೊಳ್ಳೋದ್ರು, ಅರಿವಿನಲ್ಲಿ ಏನೂ ಆಗಿಲ್ಲ. ಈ ತಿಳುವಳಿಕೆ ಗಟ್ಟಿ ಮಾಡು. ನನ್ನಲ್ಲಿ ಏನೂ ಆಗಿಲ್ಲ ಅನ್ನೋದು ಒಮ್ಮೆ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡೆ ಅಂದ್ರೆ ಅವಾಗ ನಿನಗೆ ಯಾವ ಬಾಧೆನೂ ಆಗುದಿಲ್ಲ. ಬಾಧೆ ತನ್ನಳು ತೋರದು ಅಂತ ಅದಕ್ಕೆ ಸಮಾಧಿಯನ್ನು ಹೊಂದಿದ ನಂತರ ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಬುದ್ಧಿ ವಿಷಮದ್ದೆಲ್ಲ ಕೈಬಿಟ್ಟು ಸಮಸ್ಥಿತಿ ಈ ಕಡೆ ಎಲ್ಲ ಕೊಟ್ಟಾಗ ನಮ್ಗೆ ಏನೂ ಆಗಿಲ್ಲ ಅನ್ನೋದು ನಮ್ಗೆ ಅನುಭವ ಬರ್ತದೆ. ಬರೇ ವಿಷಮದ ಕಡೆಗೆ ನಾವು ಓಡ್ತೀವಿ. ಮನಸ್ಸು ವಿಷಮದ ಕಡೆ ಲಕ್ ಕೊಟ್ಟಂದ್ರೆ ಮನಸ್ಸು ಚಂಚಲಕ್ಕೈತಿ. ಯಾಕಂದ್ರೆ ಮನಸ್ಸು ಚಂಚಲಕ್ಕೈತಿ ಅಂದ್ರೆ ವಿಷಮ ವ್ಯವಹಾರದ ಕಡೆ ಲಕ್, ಇದಕ್ಕಿದ್ದಂಗೆ ಇರುವಂತಹ ಇರುವಿನ ಕಡೆ ಲಕ್ ಕೊಟ್ಟಾಗ ಅದು ಮನಸ್ಸು ನಿಶ್ಚಲಕ್ಕೆ. ಏನ್ ಎಕಡೆ ಐತಿ ನೋಡ್ಕೋ, ನಿಮ್ಮ ಲಕ್ಷ್ಯ ಎಲ್ಲ ಬರೇ ತೋರಿಕೆ ಕಡೆನೇ ಐತಿ ಅಂದಾಗ ಮನಸ್ಸು ಚಂಚಲಕ್ಕೈತಿ. ಅದ್ರಾಗ ಇಲ್ಲ ಸಿಗ್ಲಿಕ್ಕಂದ್ರೆ ಮತ್ತೊಂದ್ ಕಡೆ ಹೋಗ್ತೈತಿ. ಬೇಕಾದ ಸಿಕ್ಕುಲ್ಲಿ ಮನಸ್ಸಲ್ಲಿ ನಿಂತು ಬಿಡ್ತೈತಿ, ಎಲ್ಲಿ ಹೋಗುದಿಲ್ಲ. ತನಗೆ ಬೇಕಾದ ಆನಂದದ ಸ್ವಾದ ಹತ್ತಕೈತಿ ಅಂದ್ರೆ ಎತ್ತು ಹೋಗುದಿಲ್ಲ ಮನಸ್ಸು. ಓಡಾಡ್ತೈತಿ ಮನಸ್ಸು, ಅದ್ರಾಗೈತಿ ಇದ್ರಾಗೈತಿ. ಅದ್ರಾಗ ಇಲ್ಲದಕ್ಕೆ ಮತ್ತೆ ಚಂಚಲಕ್ಕೈತಿ ಮನಸ್ಸು. ವಿಷಯ ವಸ್ತುಗಳಲ್ಲಿ ಐತಿ ಅಂದ್ಕೊಂಡು ಎಲ್ಲ ವಿಷಯ ವಸ್ತುಗಳಲ್ಲಿ ಎಲ್ಲ ಇಂದ್ರಿಯಗಳ ಮೂಲಕ ನೋಡಿ ಅದ್ರಾಗ ಏನು ಇಲ್ಲೇ ಇಲ್ಲ. ಮತ್ತೆ ಚಂಚಲಕ್ಕೈತಿ ಮನಸ್ಸು. ಇಲ್ದಲ್ಲಿ ಹುಡುಕ್ತೈತಿ, ಅದಕ್ಕೆ ಚಂಚಲಕ್ಕೈತಿ. ಇದ್ದ ವಸ್ತುವಿನ ಕಡೆ ಎಲ್ಲ ಕೊಟ್ಟಾಗ ಅಲ್ಲಿ ನಿಶ್ಚಲ ಆಕೈತಿ ಮನಸ್ಸು. ಯಾವಾಗ ನಿಶ್ಚಲ ಆಕೈತಿ ಅವಾಗ ನಿನಗೆ ಆನಂದದ ಸೂತ್ರ ಹತ್ತೈತಿ. ಎಲ್ಲಿ ನಿನ್ನೊಳಗೆ ಮನಸ್ಸು ಎಲ್ಲವನ್ನು ಆರೈದು ನೋಡಲು ಇಲ್ಲಿ ನಿಲ್ಲಿಸಿದ ನೇಹ ಎಲ್ಲಿ ನಿಲ್ಲಿಸುವುದು ತನ್ನಲ್ಲಿ. ಎಲ್ಲ ಕೈ ಬಿಟ್ಟ ಸುಮ್ಮನೆ ತನ್ನಲ್ಲಿ ನಿಂತಾಗ ತನಗೆ ಅನುಭವ. ಕಸ್ತೂರಿ ಮೃಗ ಜಿಗದ ಎಲ್ಲ ಕಡೆ ತಿರುಗಾಡಿ ಬ್ಯಾಸರಾಗಿ ತನ್ನ ಹುಕ್ಕಳ ಕಡೆ ಮಕ ಇಟ್ಕೊಂಡು ಯಾವಾಗ ಮಲ್ಕೋತೈತಿ ಅವಾಗ ಅದರ ಸುವಾಸನೆ ಬರಾಕೈತಿ. ಇಲ್ಲೇ ಐತಿ ಅನ್ನೋ ಅನುಭವ ಆಕೈತಿ. ಹಂಗ ನಾವು ಓಡ್ಯಾಡಿ ಅಲ್ಲಿ ಐತಿ ಇಲ್ಲಿ ಐತಿ ಓಡ್ಯಾಡಿ ಕಡೆ ಬಳಲಿಕೆ ಹಾಗೆ ಸುಮ್ಮನೆ ನಮ್ಮೊಳಗೆ ನಾವು ಉಳ್ಕೊಂಡಾಗ ಅದು ಅನುಭವ. ನಿದ್ದೆ ನಿಮ್ಮೊಳಗೆ ನೀವು ಮಾಡಿದ್ವಿ ಏನು ಯಾರ ಅಂತೇಳಿ ಯಾಕ್ರಿ ಹುಡ್ಕ್ಯಾಡಕ್ ಹೋದೆ ಅದನ್ನ? ನಿಮ್ಗೆ ಗಣ್ಯವಾಗಿ ಐತಿ ಅಂತ ಹುಡ್ಕ್ಯಾಡಕ್ ಹೋಗ್ಯನ? ನಿದ್ದೆ ದಿನನಿತ್ಯ ಅನುಭವ ಮಾಡ್ತೇವಲ್ಲ, ಎಲ್ಲಾರು ಹೋಗ್ಬೇಕಾಗೈತೆ ನಿದ್ದೆ ಮಾಡ್ಬೇಕಾದ್ರೆ? ಏನಾರ ಕೇಳ್ಬೇಕಾಗೈತನ? ಯಾವ್ದಾರ ಜಗತ್ತಿನ ವಸ್ತುಗಳು ಬೇಕಾಕವನ ಅದಕ್ಕೆ? ಅದಕ್ಕೂ ಪಾಳೆ ಹಚ್ಬೇಕಾಗೈತನ ನಿದ್ದೆ ಮಾಡಕ್ಕೆ? ಯಾಕ್ರಿ ನಾನು ಪಾಳೆ ಹಚ್ಚಿ ಅಂತ ತಡಿಪ ನಿದ್ದೆ ಮಾಡಕ್ಕೆ ಬೇಕಾಗಿ ಯಾವಾಗ ಬೇಕು ಅವಾಗ ನಿನಗೆ ಸ್ವತಂತ್ರ ದಿನ. ನಿನ್ನ ನಿದ್ದೆ ಮಾಡಕ್ಕೆ ನೀನು ಸ್ವತಂತ್ರನಾದಿ, ಯಾರನ್ನು ಕೇಳ್ಬೇಕಾಗಿಲ್ಲ, ಯಾರು ಬಿಡೇನೂ ಇಲ್ಲ. ಅದಕ್ಕೆ ನಿಜವಾದ ಆನಂದವನ್ನು ಹೊಂದಲಿಕ್ಕೂ ಯಾರು ಬಿಡೆಯ ಮುರುವತ್ತು ಬೇಕಾಗಿಲ್ಲ, ಯಾರ್ದಾರ ಪರ್ಮಿಷನ್ ಅದು ಬೇಕಾಗಿಲ್ಲ. ಅದಕ್ಕೆ ನಮ್ಮಪ್ಪ ಜಗತ್ತಿನ ಸುದ್ದಿ ಮಾತಾಡ್ಕೊಂತ ಕುಂತಿದ್ದು, ತನ್ನ ಸುದ್ದಿ ಮಾತಾಡ್ಕೊಂತ ಕುಂತಿದ್ದು. ಯಾವ ಮಹಾತ್ಮರು ಜಗತ್ತಿನ ಸುದ್ದಿಯ ಕಾಲ ಕಳೆದಾರ ಹೇಳ್ರಿ ನೀವು ನನಗೆ? ವ್ಯರ್ಥ ಹೌದಿಲ್ಲ ಅದು. ನಿನ್ನ ಆಯುಷ್ಯದ ವೇಳೆಯನ್ನು ವ್ಯರ್ಥ ಜಗತ್ತಿನ ಸುದ್ದಿಯ ಕಾಲ ಕಳೆದಿಲ್ಲ. ಮಂಟು ಪಡ್ಕೊಂತ ಕೆಲಸ ಇಲ್ಲ. ಅದಕ್ಕೆ ಬರಿಗತ್ತ ಗೋಷ್ಠಿಗಳನ್ನು ಬಿಡಬೇಕು. ಸುಳ್ಳು ಅದ್ರಾಗ ವೇಳೆ ಕಳಿತೀನಿ. ಯಾತ್ರ ಬಿಟ್ಕೂಲೆ ಬರೇ ಅವ ಸುದ್ದಿನ ಇದ್ರ ಬಗ್ಗೆ
ಇದ್ರ ಬಗ್ಗೆ ಮಾತಾಡೋದಿದ್ರೆ ಅಲ್ಲಿ ಕುಂಡ್ರು ಇದ್ರ ಅಂತ ಇಲ್ಲ ಅಂದ್ರೆ ಜಗ ಬಿಡಲಿ. ನಿನ್ನ ಬಗ್ಗೆ ಎಲ್ಲಿ ಹೇಳೋದು ಕೇಳೋದು ಅಭ್ಯಾಸ ನಡೀತೈತಿ, ಅಲ್ಲಿ ಇರಾಕಟ್ಟಿಲ್ಲ ಅಂತ ವಾತಾವರಣದೊಳಗೆ ಇರಾಕಿಲ್ಲ. ಬರೀ ಜಗತ್ತಿನ ಸುದ್ದಿ ತಕೊಂಡು ಅದ ಬಾಯಿ ತಕೊಂಡು ನೀನು ಹೊರಗೆ ಹೋಗಿ ಹೊರಗಿನ ಕಡೆ ಲಕ್ಷ, ಅದ್ರ ಕಡೆ ಲಕ್ಷ, ಅದನ್ನ ಕುರಿತು ಹೇಳೋದು ಕೇಳೋದು ಅಭ್ಯಾಸ, ಅದನ್ನ ನಿನಗೆ ಮಾಡಿದ ನಿನಗೂ ಅದಾಕತಿ. ಅದಕ್ಕೆ ಮಹಾತ್ಮರ ಸಂಘದಾಗಿದ್ದಾಗ ಅವರು ಜಗತ್ತಿನ ಸುದ್ದಿ ತೆಗಿಯಕ್ಕೆ ಹೋಗೋದು, ಅದರ ಕಾಲ ಕಳಿಲಿಲ್ಲ ಅವರು. ನಿನಗೂ ಆ ಸಂಸ್ಕಾರಕ್ಕೆ ಜಗತ್ತಿನ ಸುದ್ದಿಯ ಕಾಲ ಕಳೆದ್ರಿಂದ ಏನೂ ಲಾಭ ಇಲ್ಲಪ್ಪ, ಅದನ್ನು ಬಿಟ್ಟಾಗ ಲಾಭ ಐತೆ ಅನ್ನೋದು. ಮರೆಯದ ಜಗತ್ತು ಮರಿತಾ, ಜಗತ್ತಿನ ಸುಖವನ್ನು ಮರಿತಾ ಯೋಗಿ ಆದ. ಅವಾಗ ಅವಾಗ ಸುಖದೊಡನೆ ಸಮರಸ. ಯೋಗ ಅಂದ್ರೆ ದುಃಖದಿಂದ ಬಿಡುಗಡೆ, ಸುಖದೊಡನೆ ಸಮರಸ ಆಗುವುದನ್ನ ಯೋಗ ಅಂತ. ಯಾವಾಗಲೂ ಆನಂದದ ಭಾವಗಳು, ಅನ್ಯ ಭಾವನೆಗಳನ್ನೆಲ್ಲ ಕೈಬಿಟ್ಟು ಅನ್ಯವಾಗಿ ಹುಡುಕಿದ್ರೆ ಏನೈತಿ? ಭಿನ್ನ ಬಿಟ್ಟರಸಲು ಏನುಂಟು ಕಾಣಿಸಲು ಬರಿದೆ, ತನ್ನನ್ನೇ ಪರವೆಂದು ಬಗೆಯುವುದಲ್ಲದೆ ನಾನಾ ಆನಂದ ಸ್ವರೂಪ ಇದ್ದೇನನ್ನು ಅನುಭವ ತೋಳ್ಬಿಟ್ಟ ಅನ್ಯದರ ಹುಡುಕು ಯಾರು ಬಳಲ್ತಿ ಕೆಲಸ. ಯಾವ ಬ್ರಹ್ಮನಿಷ್ಠ ಜಗತ್ತಿನ ಸುದ್ದಿಯ ಕಾಲ ಕಳೆದಾರೆ ಹೇಳು ನನಗೆ. ನಿಮ್ಮ ವಿಶ್ವವಿದ್ಯಾಲಯಗಳೆಲ್ಲ ಬರೇ ಜಗತ್ತಿನ ಸುದ್ದಿ ಒಳಗೆ ಕಾಲ ಕಳೀತಾವ. ವಿಶ್ವದ ವಿದ್ಯೆ ಅದು, ಅದಕ್ಕೆ ಬ್ರಹ್ಮ ವಿದ್ಯಾ ಅಂದಿಲ್ಲ. ಅದಕ್ಕೆ ವಿಶ್ವದ ವಿದ್ಯೆ ಅದು, ಜಗತ್ತಿನ ತೋರಿಕೆ ಸುದ್ದಿ ಅದು. ಅದು ನಿಮ್ಮ ಇರುವಿಕೆ ಕಡೆ ಇರುವಿಕೆ ಸುದ್ದಿ ಅಲ್ಲ. ಇದ್ದಕ್ಕಿದ್ದಂಗೆ ಇದ್ದದ್ದ ಅದ ನಿನ್ನ ಸ್ವರೂಪ. ಅದ್ರ ಕಡೆ ಲಕ್ಷ ಕೊಡೋದು ಬಹಳ ಕಠಿಣ ಅದು. ಈ ಮಧ್ಯಂತರದಲ್ಲಿ ತೋರಿದ್ದು ಯಾವುದು ಇದ್ದಕ್ಕಿದ್ದಂಗೆ ಇರೋದ್ರ ಭ್ರಾಂತಿ ಇದು. ಅದು ವಿಕಾರ ಆಗಿ ನಾಶ ಆಗೋದು, ಅದು ತೋರಿಕೆ ಧರ್ಮದ. ನಿನ್ನ ಧರ್ಮ ಯಾವ ವಿಕಾರವನ್ನು ಹೊಂದದ ಇದ್ದಕ್ಕಿದ್ದಂಗೆ ಇದ್ದದ್ದು ನಿನ್ನ ಧರ್ಮದ. ಯಾವ ಅವಸ್ಥಾದ ವಿಕಾರನೂ ನಿನ್ನ ಇರುವಿಕೆಗೆ ಹತ್ತಿಲ್ಲ. ನಿನ್ನಿಂದ ಹರಿಸ್ಕೊಳ್ಳುವಂತ ತೋರ್ಗಿ ಸುದ್ದಿ ಮಾತಾಡ್ಕೊಂತ ಹೊಂಟು ಬಿಟ್ಟು ಅದ್ರಾಗ ಕಾಲಹರಣ ಮಾಡ್ಕೊಂತ ನೀನು ಸುದ್ದಿ ಮರೆತು ಬಿಟ್ಟಿ ನೀನು. ಬರೇ ಅದ ಸುದ್ದಿಯಾಗ ಕಾಲಗಳು ಮುಂಜಾನೆ ಸಂಜೆ ಮಟ್ಟ ಬರೇ ಅದ ಹೆಸನಾತ. ನಿನ್ನ ಬಗ್ಗೆ ತೆಗೆದ್ರೆ ಎದ್ದು ಹೊಕ್ಕಿ ಮತ್ ಹೌದಿಲ್ಲ. ಇದ್ರ ಬಗ್ಗೆ ಆತ್ಮನ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ನಡಿಬೇಕು ನೋಡು. ನೆನಪಿಗೆ ತಂದು ಕೂಡ ಅವ್ರು ಇಲ್ಲದೆ ಎಲ್ಲಿಯೋ ಒಬ್ಬರು ಸಿಗ್ತಾರೆ ನಿಮ್ಮ ಬಗ್ಗೆ ಹೇಳೋದು ಕೇಳೋದು ಮಾಡಬೇಕನ್ನೋರು. ನಿಮ್ಮ ವಿಶ್ವವಿದ್ಯಾಲಯಗಳೆಲ್ಲ ನಿತ್ಯದ ಕಡೆಗೆ ನೋಡ್ತಾವೋ ಇನ್ನು ಅನಿತ್ಯದ ಕಡೆಗೆ ನೋಡ್ತಾವೋ? ಅನಿತ್ಯದ ಕಡೆಗೇನ ನೋಡ್ತಾ ಹೋದಿಲ್ಲ. ವಿಶ್ವವಿದ್ಯಾಲಯದ ವಿದ್ಯೆ ಎಲ್ಲ ಭ್ರಮಿಷ್ಠ ವಿದ್ಯೆ ಅದು. ಅದರಿಂದ ದುಃಖ ಹೋಗೈತೇನು? ಬ್ರಹ್ಮಜ್ಞಾನದಿಂದ ಭ್ರಮ ನಿರಸನಕೈತಿವ ಏನು ಭ್ರಮಿಷ್ಠ ಜ್ಞಾನದಿಂದ ಭ್ರಮ ನಿರಸನಕೈತಿವ ನೋಡ್ಕೋರಿ. ಅನೇಕ ಜನ ಭ್ರಮಿಷ್ಠರು ಕೂಡಿದಾಗ ತಿಳಿದವ್ ನಡೀದಿಲ್ಲ ಅಲ್ಲಿ. ಅದೇ ಮಿಜಾಡಿರ್ತದೆ ನಮ್ಮದ ಕರೆ ಅನ್ನೋರು ಅಂತವ್ರಿಗೆ ಹೇಳಾಕ ಹೋಗುವ ಅಂತವ್ರು ಕೂಡ ವಾದ ಮಾಡಕ್ ಹೋಗ್ಬಾರ್ದು. ಒಮ್ಮೆ ನಿನ್ನ ನಿಜದ ಎಚ್ಚರಿಕೆ ಆಯ್ತಂದ್ರೆ ಈ ದುಃಖ ಅನ್ನುವಂಥದ್ದು ನಿನ್ನಲ್ಲಿ ಉಳಿದಿಲ್ಲ. ಪಾಪ ಅಗವೆಲ್ಲವನ್ನು ಕೆಡುಕು ಜ್ಞಾನ ಆದ್ಮ್ಯಾಗ. ಹಾಗಂದ್ರೆ ಪಾಪ ದುಃಖ. ಈ ತೋರ್ಕಿನ ಪಾಪ, ಇರುವಿಕಿನ ಪುಣ್ಯ. ನಿಮ್ಮ ಲಕ್ಷ್ಯ ಎಲ್ಲಿ ಐತಿ ನೋಡ್ಕೊಳ್ಳಿ. ನೀವು ಪಾಪಿಗಳದಿರುವ ಪುಣ್ಯವಂತರದಿರುವ ಬಾಳೆ ಕಡೆ ತೋರ್ಕಿ ಕಡೆ ಯಾವಾಗಲೂ ಅದ್ರ ಚಿಂತನೆ ಮಾಡೋ ಪಾಪಿ ನಾವು. ಇದ್ದ ವಸ್ತು ಐತೆಲ್ಲ ಇರುವಿಕೆ ಕಡೆ ಯಾವಾಗ ಲಕ್ ಕೊಡ್ತಾನ ಅವ ಪುಣ್ಯವಂತ ಅಂತ. ಇದು ವಿವೇಕದ ಕಡೆ ಲಕ್ ಕೊಟ್ಟಾಗ ಸಾರಾಸಾರ ವಿಚಾರ ಅಲ್ಲಿ ನಡೀತೈತಿ. ಅಲ್ಲಿ ಇದರ ತೋರಿಕೆ ಅನ್ನುವಂಥ ಪಾಪ ಅಳಿದ ಪುಣ್ಯ ರೂಪಿ ಸ್ವರೂಪ ಅಷ್ಟೇ ಉಳಿತೈತಿ. ವಿವೇಕದ ಕಡೆ ಲಕ್ ಕೊಟ್ಟಾಗ ನಮ್ಗೆ ಅವ ಬಾಧ್ ಪಡಿಸ್ತಾನ, ಅದನ್ನು ತೋರಿ ಎಡಗೋದೇ ಬಿಡದ ಅಂತ. ಅದ್ರ ಕಡೆ ಲಕ್ ಕೊಡಾಕ್ ಹೋಗೋದ್ರೆ ಯಾವಾಗಲೂ ಇದ್ದದ್ದು ಯಾವ್ದೈತಿ ಯಾವ್ದು ಸ್ವರೂಪ
ಅವ ಪುಣ್ಯವಂತ. ಅದ್ರ ಸುಖದಿಂದ ಇರೋ ಪುಣ್ಯವಂತ, ಸಂಕಟದಾಗ ಒತ್ತಾಡೋ ಪುಣ್ಯವಂತ. ಆ ಲಕ್ಷ್ಯ ಕಡೆ ಐತಿ ನೋಡ್ಕೊ ನೀನು, ತೋರ್ಕಿ ಕಡೆ ಐತೋ ಇರುವಿಕೆ ಕಡೆ ಐತಿ. ತೋರ್ಕಿ ನೆನಪಿನಾಗ ಇದ್ದಂಗ ಪುಣ್ಯವಂತ ನಾವು, ಅದ ಪಾಪಿ ಅಂತ. ತೋರ್ಕಿ ನೆನಪಿನ್ಯಾಗ ಮುನಿಗೆದ್ದು ಮನಸ್ಸು ಅದು ಪಾಪ. ಅದನ್ನು ಕೈ ಬಿಟ್ಟು ಇರುವಿಕೆ ಕಡೆ ಲಕ್ಷ ಕೊಟ್ಟು ಯಾವಾಗಲೂ ಅದರ ಕಡೆ ಶ್ರವಣ ಮನನ ನಿಧಿಧ್ಯಾಸನವನ್ನು ನಾವು ಪುಣ್ಯವಂತ. ಇದು ಭಾಗ್ಯವ, ಇದು ಭಾಗ್ಯವ, ಇದು ಭಾಗ್ಯವಯ್ಯ ಅಂತ ಪುರಂದರದಾಸರು ಹೇಳ್ಯಾರ. ಇರುವಿಕೆ ಕಡೆ ಲಕ್ಷ ಕೊಡೋ ಇರುವುದನ್ನ ಭಾಗ್ಯ, ಈ ತೋರ್ಕಿ ಬಾಳ್ಯದ ಕಡೆ ಲಕ್ಷ ಕೊಡೋದು ದೌರ್ಭಾಗ್ಯನ ನೀನು. ಇದ್ರ ಕಡೆ ಲಕ್ಷ ಕೊಡೋದು ಅದು ಒಂದು ಪುಣ್ಯ ಬೇಕಲ್ಲ. ಇದ್ರ ಕಡೆ ಲಕ್ಷ ಕೊಡ್ಬೇಕಲ್ಲ, ಇರುವಿಕೆ ಕಡೆ ಲಕ್ಷ ಕೊಡುವಂತ ಅದನ್ನ ಅನುಭವ ತಗೋಬೇಕನ್ನೋದು. ಬರೇ ಅಜ್ಞಾನದೊಳಗೆ ತೋರುವಂತ ತೋರ್ಕಿ ಕಡೆನೆ, ಬಾಳ್ಯದ ಕಡೆನೇ ಲಕ್ಷ್ಯ ಐತಿ. ಅದ್ರ ಬೆನ್ನ ಹತ್ತಿದವ್ರು ಯಾರು ಸುಖ ಹೊಂದ್ಯಾರ ಹೇಳಿ ಜಗತ್ನಾಗ? ಅದನ್ನ ತಿದ್ದಾಕ ಹೊಂಟಾನ. ಅದನ್ನು ತಿದ್ದಾಕ ಬರ್ತೈತೆ ಅಂದ್ರೆ ಹಿಂದೆ ಮಾಡಿದ್ದದ ಹೆಂಗೈತಿ ಸುಮ್ಮನೆ ಅನುಭವಿಸಕ್ ಬಂದೇವಲ್ಲಿ. ಅದ್ರಾಗ ಏನೂ ತಿದ್ದಾಕ ಹೋಗ್ಬೇಡ, ಮೊದಲು ನಿನ್ನ ಕೆಲಸ ನೀ ಮಾಡ್ಕೋ. ಅದು ಮಾಡಿದ ಪ್ರಾರಬ್ಧ ತಿದ್ದಾಕ ಬರ್ದು ಅಂತ ತಿಳಿದು ಧೈರ್ಯ ತಾಳು. ಅದು ಪ್ರಾರಬ್ಧಕಾರ ನಡೆದಿರ್ತೈತಿ, ಒಂದು ಈಟು ಬದಲು ಮಾಡೋಕ್ಕಾಗೋದಿಲ್ಲ. ಅದನ್ನು ಮಾಡಿ ಬಿಟ್ಟಿ. ಅದನ್ನು ಪ್ರಾರಬ್ಧಂ ಪುಷ್ಯತಿ ಒಬ್ಬರಿತಿ ನಿಶ್ಚಿತ್ಯ ಧೈರ್ಯಂ ಅವಲಂಬ್ಯ ಅಧ್ಯಾಸಂ ಅಪನಯಂ ಕೊಡುವ. ಧೈರ್ಯ ತಾಳು, ಮೊದಲು ನಿನ್ನ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ನಮ್ಮಪ್ಪ ಮನಿ ಬಾಳೆ ತಿದ್ದಾಕ ಹೋಳಿದ ನಾನು ತಿದ್ದಾಕತ್ತೇನ್ರಿ ಅದನ್ನ ಮಾಡಿಬಿಟ್ಟು ಅದನ್ನ ಹೆಂಗೈತೆ ಹೆಂಗೆ ಸುಮ್ಮನೆ ಅನುಭವಿಸೋದು ಒಂದ ನಮ್ಮ ಕೆಲಸ. ತಿದ್ದಾಕ ಬರೋದಿಲ್ಲ. ಈಗೇನು ಮಾಡ್ತೀಯಲ್ಲ ಅದು ಮುಂದೆ ಬರ್ತದೆ. ಈಗ ಸರಿಯಾದ ರೀತಿಯಿಂದ ನಡ್ಕೋ, ಯಾರಿಗೆ ತೊಂದರೆ ಆಗದಂಗ ನೋವಾಗದಂಗ ಪರಿಶುದ್ಧವಾದಂಥ ಜೀವನವನ್ನು ಸಾಗಿಸು. ಅವಾಗ ಅದ ನಿನಗೆ ಅದ್ರ ಲಾಭ ಆಕೈತಿ. ಈಗ ಅಸ್ತವ್ಯಸ್ತ ಏನೇನೆಲ್ಲ ಮಾಡಿದೆ ಅಂದ್ರೆ ಯಾರಿಗಾರ ಪೆಟ್ಟು ಹೆಚ್ಚಿದೆ, ವ್ಯವಹಾರ ಮಾಡಿದಿ, ಮತ್ತೆ ಅದ ಬಂದ್ಬಿಡ್ತದೆ ನಿನಗೆ. ನೀವು ಮಾಡಿದ್ದುಂಡೋ ಮಾರಾಯ ಅಂತ. ಈಗ ನಡ್ಕೋ. ಮಹಾತ್ಮರು ಹೆಂಗ ಜೀವನ ಜಗತ್ತಿಗೆ ಬಂದ ಮ್ಯಾಗ ಹೆಂಗಿದೆ, ಅವ್ರ ವರ್ತನ ಹೆಂಗಿತ್ತು ನೋಡು. ಯಾರಿಗಾರ ತೊಂದರೆ ಕೊಡ್ಕೊಂತ ಅಡ್ಡಾಡಿದ್ರೆ, ಯಾವ್ದಾರ ಮಹಾತ್ಮ ಮೋಸ ಮಾಡೋದು, ವಂಚನೆ ಮಾಡೋದು, ಪಟ್ಟಿ ಕಿಚ್ಚು ಮಾಡೋದು ಮಾಡಿದ್ರನ ಯಾರಿಗಾರ ನಮ್ಮ ಜೀವನ ಎಲ್ಲ ಅದ್ರಾಗ ಬಂದೈತಿ. ಮೋಸ, ವಂಚನೆ, ಹೊಟ್ಟಿ ಕಿಚ್ಚು. ಯಾಕೆ? ಅಜ್ಞಾನದಿಂದ, ಅನ್ಯದರಿಂದ ಸುಖ ಸಿಗ್ತೈತೆ ಅನ್ನುವಂಥ ತಪ್ಪು ತಿಳುವಳಿಕೆಯಿಂದ ಆ ವಸ್ತುಗಳನ್ನು ಅವಲಂಬಿಸಿಕೊಂಡು ಸುಖ ಐತೆ ಅನ್ನೋ ತಪ್ಪು ತಿಳುವಳಿಕೆಯಿಂದ ಇನ್ನೊಬ್ಬರಿಗೆ ಪೀಡ ಕೊಡ್ತೀವಿ. ಹೌದಿಲ್ಲ? ಅವನು ವಸ್ತುನ ಕಸ್ಕೋಬೇಕು, ಅದನ್ನು ಹೊಂದಬೇಕು. ಅದನ್ನು ಕಸ್ಕೊಂಡು ಹೊಂದಿರೋದು ನಿನಗೆ ತೃಪ್ತಿ ಆಕೈತೆ. ನಿನಗೆ ಇನ್ನೊಬ್ಬನ ಕೊಂದು ಅರಮನೆ ಕಟ್ಕೊಂಡು ರಾಜ್ಯ ಮಾಡಿದ್ವಾ? ಹೌದಿಲ್ಲ? ಸೂರ ಒಳ್ಳೆ ಸೂರ ಅದೇ. ನೀನು ಎಲ್ಲನೂ ಕಟ್ಕೊಂಡು ಎಲ್ಲರನ್ನೂ ಗೆದ್ದು ಕ್ವಾಟಿ ಕೊತ್ತಳ ಕಟ್ಕೊಂಡು ಆರಾಮಿರಕೈತಿ. ಇದ್ದು ಸಮಾಧಾನ ಕೆಡಿಸ್ಕೋತೀನಿ. ನಿನ್ನ ಮನಸ್ಸನ್ನು ಗೆದಿ. ಅದಿಲ್ಲ, ಇಂದ್ರಿಯಗಳನ್ನು ಗೆದಿ. ಮಂದಿ ಗೆದ್ದಿದ್ರಾಗ ಸೋಲ್ತಾನಲ್ಲ, ಇಂದ್ರಿಯಗಳನ್ನು ಗೆದ್ದಿದ್ರೊಳಗೆ ಸೋಲ್ತಾನ. ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳಕಲ್ಲಿ ನೀ ವಿವೇಕದಿಂದ. ಸತತ ವಿವೇಕದ ಅಭ್ಯಾಸ ಬೇಕು ನೋಡ್ರಿ. ಅಂಥವ್ರ ಸಂಘ ಇದ್ರೆ, ವಿವೇಕವಂತರ ಸಂಘ ಇದ್ರೆ ನಮ್ಮಲ್ಲಿ ಅದು ಜಾಗೃತ ಆಗ್ತೈತಿ. ಅಂದಾಗ ಅದನ್ನ ಹೊಡೆದು ಹಾಕಕ್ಕೆ ಬರ್ತೈತಿ. ಅಜ್ಞಾನದೊಳಗಿನ ಕಾರ್ಯ ಎಲ್ಲ ಹೋಗ್ತೈತಿ. ವಿವೇಕನಲ್ಲಿ ಜಾಗೃತಿ ಇತ್ತಂದ್ರೆ ನಿನ್ನ ಸ್ವರೂಪ ಒಂದ ಇದ್ದಕ್ಕಿದ್ದಂಗೆ ಇದ್ದದ್ದು. ಮಧ್ಯಂತರದಲ್ಲಿ ತೋರುವುದೇನೈತಿ ಇದು ಭ್ರಾಂತಿ. ನಿಮ್ಮ ವಿಶ್ವವಿದ್ಯೆ ಅದು ಭ್ರಮಿಷ್ಠ ವಿದ್ಯೆ. ಅದು ಬ್ರಹ್ಮಜ್ಞಾನದಿಂದ ಬ್ರಹ್ಮ ನಿರಸನ ಆಕೈತಿ, ಏನು ಭ್ರಮಿಷ್ಠ ಜ್ಞಾನದಿಂದ ಬ್ರಹ್ಮ ನಿರಸನ ಆಕೈತಿ ನೋಡ್ಕೋರಿ. ಬಹಳ ಮಂದಿ ಬ್ರಹ್ಮಿಷ್ಠರು ಕೂಡಿದ ತಿಳಿದ ಒಂದು ಏನು ನಡೀತೈತಿ ಹೇಳಿ? ಕಾಮನ ಕಾಟ ತಪ್ಪಿಸ್ಕೊಂಡವ್ರು ಎಷ್ಟು ಮಂದಿ ಇದ್ದಾರೆ ಇದ್ರೆ? ಕಾಮನ ದಶೆಯಿಂದ ಬಡದಾಟ ಹೊಡೆದಾಟ, ಹೌದಿಲ್ಲ? ಕಾಮನ ದಶೆಯಿಂದ ಬಡದಾಡೋರು ರಾಮನವ್ರು ಹೆಂಗಾಗ್ತಾರೆ ಹೇಳಿ?
ರಾಮನ ಮನೆಯವರು ಕಾಮನ ಮಕ್ಕಳಲ್ಲ, ಕಾಮನ ಮನೆಯವರು ರಾಮನ ಮಕ್ಕಳಲ್ಲ. ಏನ್ ರಾಮ ಅಂದ್ರೆ ದಶರಥನ ಮಗ ರಾಮ ಅಲ್ಲ, ಆರಾಮ, ಅಂತರ ರಾಮ ಯಾವಾಗಲೂ ಇದ್ದದ್ದು, ಎಲ್ಲರಲ್ಲಿ ಇದ್ದದ್ದು, ಎಲ್ಲರಿಗೆ ಅನುಭವ ಬರುವಂಥದ್ದು ಆರಾಮ. ಅದು ಅಂತರಂಗದಲ್ಲಿ ಬಹಿರಂಗದಾಗ ಸಿಗೋದಿಲ್ಲ. ಅದು ಬಹಿರ್ಮುಖ ವೃತ್ತಿಗೆ ಅದು ಅನುಭವ ಬರೋದಿಲ್ಲ, ಅಂತರ್ಮುಖ ವೃತ್ತಿಗೆ ಅನುಭವ ಬರೋದು. ಏನ್ ಶ್ರುತಿ ಸ್ಮೃತಿ ಶಿಷ್ಟರ ಆಚರಣೆ ಪುನಃ ತಿರುಗಿ ನಮ್ಮ ಸ್ವಂತ ಅನುಭವವನ್ನು ನೋಡಿಕೊಂಡಾಗ ಇದು ಹೊಳಿತೈತಿ. ಅನುಭವದವರೆಗೆ ಹೆಚ್ಚು ನೋಡ್ಕೋ. ಇನ್ನೊಬ್ರು ಹೇಳಿದ್ದು ಅದು ಬರೋಬ್ಬರಿ ಐತಿ, ಇಲ್ಲಾಂದ್ರೆ ಅನುಭವಕ್ಕೆ ವಿರುದ್ಧ ತೆಗೆದು ಹೋಗೋದು ಬಿಡೋದು. ಸಾರಾಸಾರ ವಿಚಾರದಿಂದ ಈ ದೃಶ್ಯರೂಪಿ ಪಾಪ ಉಳಿದು ಪುಣ್ಯರೂಪಿ ಸ್ವರೂಪ ಉಳಿಯುವುದು. ಹೌದು, ವಿಚಾರ ಮಾಡಿದಾಗ ನಿನಗೆ ಅದು ಹೊಳಿತೈತಿ, ವಿಚಾರದ ಬೆಳಕು. ಬ್ರಹ್ಮಜ್ಞಾನವನ್ನು ಉಳಿದಂಥ ಇನ್ನುಳಿದ ಸಾಧನೆಗಳೇನದಾವ ನೋಡ್ರಿ, ಎಲ್ಲ ಧನಿವನ್ನು ಉಂಟು ಮಾಡ್ತವೆ. ಏನ್ ಅದಕ್ಕೆ ನಿನ್ನ ನಿಜ ಸ್ವರೂಪದ ತಿಳುವಳಿಕೆ ಮಾಡ್ಕೋದ ಇದಕ್ಕೆ ಶ್ರೇಷ್ಠತೆ. ಎಲ್ಲ ನಿನಗೆ ಬೇಸರಿಕೆ ಕೊಡುವಂಥವು. ನಿನ್ನ ನೀ ತಿಳಿದಾಗ ನಿನ್ನ ಬೇಸರಿಕೆ ಎಲ್ಲ ಹೋಗೈತೆ ನೋಡಿ. ಜಗತ್ತಿನ ಬಗ್ಗೆ ಎಷ್ಟೇ ನೀ ಜ್ಞಾನ ಮಾಡಿಕೊಂಡ್ರು ಮತ್ತು ದುಃಖ ನಿನಗೆ ಹೋಗೋದಿಲ್ಲ. ಯಾವ ಕಾಮಾತುರ ಇರ್ತಾನ ಅವಾಗ ಹೆದರಿಕೆನೂ ಇಲ್ಲ, ಅವಾಗ ನಾಚಿಕೆನೂ ಇಲ್ಲ. ನ ಭಯಂ ನ ಲಜ್ಜಾ ಅಂತ, ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂತ. ಸ್ವರೂಪದಲ್ಲಿ ಮನಸ್ಸನ್ನು ನೆಲೆಯಾಗಿ ಯಾರ ನೆಲೆ ನಿಲ್ಲಿಸಿರ್ತಾರೆ ಅವರಿಗೆ ಸ್ವಾಮಿತ್ವ, ಅವರಿಗೆ ಸ್ವಾಮಿಗಳು ಅಂತ. ಹೆಚ್ಚುಗಾರಿಕೆ ಏನ್ ಸ್ವಾಮಿತ್ವ ಅಂದ್ರೆ ತನ್ನ ನಿಜ ಸ್ವರೂಪದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸಿದವು, ತನಗೂ ಕಲ್ಯಾಣ ಜಗತ್ತಿಗೂ ಕಲ್ಯಾಣ. ಯಾವಾಗಲೂ ಸುಖದಿಂದ ಇರುವ ಸ್ಥಿತಿಗೆ ಪರಬ್ರಹ್ಮ ಅಂತ ಕರೀತಾರೆ. ಏನ್ ನಿತ್ಯ ಸುಖದಿಂದ ಇರುವುದು. ಏನ್ ನಿತ್ಯ ನಾವು ಸುಖದಿಂದ ಇರಬೇಕಾಗಿತ್ತಂದ್ರೆ ಲೌಕಿಕದ್ದೇನು ಹಚ್ಕೊಳಕ್ ಹೋಗ್ಬಾರ್ದು. ಬ್ರಹ್ಮ ಸ್ವರೂಪ ಆಗಿರ್ಬೇಕನ್ನೋ ಹಂಗಿದ್ರೆ ಏನು ಹಚ್ಕೊಳಕ್ ಹೋಗ್ಬೇಡ. ಹಚ್ಕೊಂಡು ನೋಡು, ಬಿಟ್ಟು ನೋಡು, ಎರಡೂ ತೆಗಿತೈತಿ ನಿನಗೆ. ಈಗೇನು ಹಚ್ಕೊಂಡೆ ಸುಮ್ಮನೆ ಕುಂತಿ ಆರಾಮದಿ ಈಗ, ಹೌದಿಲ್ಲ? ಈಗ ಯಾವ್ದಾರ ಸುದ್ದಿ ಬಂತೆ ಅಂದ್ರೆ ಹಚ್ಕೊಂಡು ಕೊಂಡಿರ್ತಿ ಅದನ್ನ. ಮಂದಿ ಸುದ್ದಿ ಬಂದ್ರೆ ಅದನ್ನ ಹೆಂಗೆ ಹಚ್ಕೊಳ್ದಲ್ಲ, ಹೌದಿಲ್ಲ? ಮಂದಿ ಮನ್ಯಾಗ ಏನಾರ ಆದ್ರೆ ಏನು ಹಚ್ಕೊಳ್ದಂಗೆ ಹಂಗೆ ಅಷ್ಟ. ನಾವು ನೋಡ್ತೀನಿ, ನೋಡಾಕ ಹಂಗೆ ನೋಡಾಕಲಿ ಇದನ್ನು ನೀನು. ಏನಾದ್ರೂ ಶರೀರದಾಗ ಆತಿ ಮನಸ್ಸಿನಾಗ ಆತಿ ಏನಾರ ಆದ್ರೂ ಸುಧಾ ನೋಡಾಕ ಪ್ರೇಕ್ಷಕ ಆಗನಿ, ನೋಡಾವಾಗ, ಹೌದಿಲ್ಲ? ಅದನ್ನ ನೋಡಾವ ಸಾಕ್ಷಿಯಾಗಿರಾಕಲಿ. ಅದು ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ. ನಾನಾ ಮಾಡಾವ, ನಾನಾ ಉಣ್ಣಾವ, ನಾನಾ ತಿನ್ನಾವ ಅಂತ ಅಭಿಮಾನ ತಾಳಕೋಕಿ ಅದಕ್ಕೆ ನಂದ ಇದು ನಾನ ಮಾಡೀನಿ, ನಾನು ಉಣ್ಣು. ಅವು ಮಾಡಿದ್ದು ಇಂದ್ರಿಯಗಳು ಮಾಡಿದ್ದು, ಮನಸ್ಸು ಮಾಡಿದ್ದು ನೀ ಹೆಂಗ ಹಾಕಿವ? ಯಾರ ಮಾಡಿದ್ದು ನಾನು ಅಂತ ಅಭಿಮಾನ ತಾಳ್ತೀನಿ. ಮಾಡವನು ನೀನಲ್ಲ, ಉಣ್ಣವನು ನೀನಲ್ಲ, ನೀನು ಬೇರೆನ. ಸಾಕ್ಷಿ ನೀನು, ಎಲ್ಲರಿಗೂ ಸಾಕ್ಷಿ. ಏನ್ ಅದನ್ನ ನಾನು ಅಂತ ತಿಳ್ಕೊಂಡು ಒದ್ದಾಡ್ಲಿಕ್ಕೆ ಉಪಾಧಿ ಹಿಡ್ಕೊಳ್ತಾರ. ನಿನ್ನ ಇರು ಏನದ ನಿರುಪಾಧಿಕದ. ಏನ್ ಯಾವ ಉಪಾಧಿನೂ ಸಂಬಂಧ ಇಲ್ಲ ನಿನ್ನಲ್ಲಿ. ಏನ್ ದೇವ್ರು ಅಂದ್ರೆ ಯಾರು, ನಾ ಅಂದ್ರೆ ಯಾರು ಅನ್ನೋದನ್ನು ಮೊದಲು ತಿಳ್ಕೊನಿ. ನಿನಗೆ ಗೊತ್ತಿಲ್ಲದಕ್ಕೆ ನೀನು ಜೀವ, ನಾನು ಬದ್ಧದೇನೆ ಅಂತ ತಿಳ್ಕೊಂಡು ಕೂತಿ. ಜೀವಾತ್ಮ ಮರಿದೊಡೆ ಅರಿದೊಡೆ ನೀನ ದೇವರಿದ್ದೆ ಅನ್ನೋದು ನಿನಗೆ ಹೊಳಿತೈತಿ. ಮೊದಲು ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ಕ ಅಂದ್ರೆ ಬ್ರಹ್ಮ, ಕಾಶಿ ಅಂದ್ರೆ ಬ್ರಹ್ಮವಾಸಿಗೆ ಅಂತ. ಬ್ರಹ್ಮನಿಷ್ಠರು ವಾಸ ಮಾಡುವಂತ ಸ್ಥಾನ ಕಾಶಿ ಅಂತ. ಅಲ್ಲಿ ಗಂಗಾ ನದಿ ದಂಡಿ ಒಳಗೆ ಅಲ್ಲಿ ಅಲ್ಲಿ ಅದ ಅಭ್ಯಾಸದಾಗ ಅಧ್ಯಯನ ಮಾಡ್ಕೊಂತ ಇರ್ತಿದ್ರು ಅಲ್ಲಿ.
ಅದು ಬರಬಾರ್ದ ಒಂದು ನಗರ ಆಗಿಬಿಟ್ಟು, ನಗರ ಅನುಕೂಲ ಅಲ್ಲಿ ವ್ಯಾಪಾರ ಚಾಲು ಆಯ್ತು. ಹೌದಿಲ್ಲ, ಇದನ್ನು ಮರ್ತು ಬಿಟ್ರಿ ನಾವು. ಹೌದಿಲ್ಲ, ಮೂರಿಲ್ಲಿ ಏನು ನಡಿಬೇಕಾಗೈತಿ ಅದನ್ನು ಬಿಟ್ಟು ಬಿಟ್ಟೇವಿ. ಗದ್ದಲ ಕೂಡಿತ ಅಂದ್ರೆ ಚಾಲು ಆಯ್ತು ನೋಡಿ, ವ್ಯಾಪಾರ ಮಾಡಕೈತಿ ಅಂದ್ರೆ ಅದು ಹೊರಗಿನ ಗದ್ದಲ ಬಿದ್ದರೆ ಇದು ತಿಳಿದಿಲ್ಲ. ಇದನ್ನು ಬಿಡಬಾರ್ದು, ಮೂಲ ಇರುವಿನ ಸ್ಥಿತಿಯನ್ನು ನಾವು ಬಿಡಬಾರ್ದು. ಎಲ್ಲಿ ಹೋದ್ರೂ ಹಂಗಾಯ್ತಿಲ್ಲ, ತನ್ನಗ ನಡೀತಿತ್ತಿಲ್ಲ. ಈ ಸ್ಥಾನದೊಳಗೆ ಮೊದಲ ಪ್ರವಚನ ನಡೀತಿತ್ತು, ಬರ್ಬರ್ತ ಜಾತ್ರೆ ಶುರು ಮಾಡಿದ್ರು ಅಂದ್ರೆ ಅಜ್ಜವರಲ್ಲಿ ನಾಗನೂರೊಳಗೆ. ಶಿವಾನಂದ ಅಜ್ಜವ್ರು ಇದ್ದಾಗ ಅಲ್ಲಿ 2 ಹೊತ್ತು 3 ಹೊತ್ತು ಅಲ್ಲಿ ಪ್ರವಚನ ನಡೀತಿತ್ತು. ಬರ್ಬರ್ತ ಜಾತ್ರೆ ಶುರು ಮಾಡಿದ್ರು, ಕುಡಿದ್ರಲ್ಲ ಮತ್ತೆ ಅಂತ ಮ್ಯಾಲ ಕೂಡ್ತಾರೆ. ಅದನ್ನ ಮಾಡೋಣ ಇದನ್ನ ಮಾಡೋಣ, ಅಲ್ಲಿ ಇದಾದ್ಮೇಲೆ ಮತ್ತೆ ಗದಿಗೆ ಹೋಗೋಣ, ದೊಡ್ಡ ಪ್ರಮಾಣದ ಮಾಡೋಣ ಅಂತ ಪ್ರಚಾರ ಮಾಡೋ ಗದಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಏನೇನೋ ಮಾಡಿ ಗದ್ದಲ ಹಿಡಿದ್ರು. ಅಲ್ಲಿ ಏನ್ ಚಾಲು ಆಯ್ತಪ್ಪ ಮರ್ತು ಬಿಟ್ರಿ ಇದನ್ನೆಲ್ಲ. ಕಾಮತ್ ಚಾಲು ಆಯ್ತು, ಅರಿವಿ ಅಂಗಡಿ, ಬಂಗಾರದ ಅಂಗಡಿ ಚಾಲು ಆಯ್ತು. ಹೌದಿಲ್ಲ, ವ್ಯಾಪಾರ. ಈ ಸಾಧುಗಳನ್ನ ಅವ್ರು ಬರ್ಲಿ ಮಕ್ಕಳ ಅಂತಿದ್ರು ಅಂತವ್ರು. ಇವ್ರು ಕರಿಯಪ್ಪ ಶಾಸ್ತ್ರಿ, ಶಿವಾನಂದಜ್ಜವ್ರ ತರುವಾಯಿನ ಪಟ್ಟಕ್ಕೆ ಬಂದ್ರ ಅಂತಾರಲ್ಲ, ಇವ್ರನ್ನೆಲ್ಲ ಗಳಕ್ ಹೋಗೋದು, ಜಗನ ಬಳಿದು ಮಾಡಕ ಹಚ್ಚಿಬಿಟ್ರಂತೆ. ಒಬ್ಬನು ಮಠದಾಗ ನಿಂದಿರ್ಲಿಲ್ಲ. ಎಲ್ಲರೂ ಓದೋದು ಬೇರೆ, ಊರಿಗೆ ಹೋಗಿ ಮಠ ಕಟ್ಕೊಂಡು ಇದನ್ನ ಮಾಡ್ಕೊಂತ ಹೋಗಿ ಎಲ್ಲರಿಗೆ ಕೊಟ್ಟೆ. ಅದು ಕರಿಯಪ್ಪ ಶಾಸ್ತ್ರಿ ಎಲ್ಲರನ್ನು ನಡ್ರಿ ಗಳಕ್ ಹೋಗೋಣ ನಡ್ರಿ ಪಾರಿಕ ಹೊಲಕ್ಕ, ಮಠದಾಗ ತಿಂದ್ಕೊಂಡು ಅವ್ರ ಮಕ್ಕಳ ಇಲ್ಲಿ ತೂಗುತ್ಕೊಂಡ್ ಹೊಂಟವ. ಅವೆಲ್ಲ ಕಾಮತ್ತಿತ್ತವಾಗ. ಹೌದಿಲ್ಲ, ತೋಟ, ಎಲಿಬಳ್ಳಿ ತೋಟ ಮಾಡಿದ್ರು, ಏನೇನೋ ಮಾಡಿದ್ರು ಎಲ್ಲ. ಕಡೆಗೆ ಇದು ನಡೀಲಿಲ್ಲ ಅಲ್ಲಿ ಹೊರಗಿನ ವ್ಯಾಪಾರ ಅದನ್ನ ಮಾಡಿದ್ರೆ ಅದಕ್ಕೆ ಗದಿಗಿನ ಪುಣ್ಯ ಮುಗೀತಿಲ್ಲ ಅಂತ ಅಜ್ಜವ್ರ ಅಂದಾರ. ಶಿವರಾತ್ರಿ ಕಾರ್ಯಕ್ರಮದೊಳಗೆ ಒಂದು ತೇರ್ನಾಗಿಂದ ಇಳಿದು ಸದರ್ನ್ಯಾಗ ಬಂದು ಪ್ರವಚನ ಚಾಲು ಆಗೋ ಟೈಮ್ಗೆ ಶಾಂತಿ ಅಂತ ಹೇಳಿರು, ಒಬ್ರು ಕುಂಡ್ರಾಗ್ತಾರೆ. ಇದ್ರ ಕಡೆ ಲಕ್ಷ್ಯ ಇಲ್ಲ, ಬರೇ ಜಾತ್ರೆಗೆ ಬಂದ್ ಮಂದಿಗೆ ಏನ್ ತಿಳಿಬೇಕು, ಏನ್ ತಿಳಿಬೇಕು ಅವ್ರಿಗೆ? ಗದಿಗಿನ ಪುಣ್ಯ ಮುಗಿತು ಹೋಗ್ರಿ, ಇನ್ನು ಶಾಸ್ತ್ರ ಏನು ಮುಗಿದಿಲ್ಲ, ನಡೆಯಲಿಲ್ಲ, ದುಪ್ಪಟ್ಟಿ ತೋರಿದ ಶಿವಣ್ಣ. ಅದೇನು ಹೊರಗಿನ ಎಲ್ಲ ಇದಾನೆ ಕಮರ್ಷಿಯಲ್ ವ್ಯವಹಾರ, ಹೊರಗಿನ ಗದ್ದಲ ನಡೆದೈತಿ. ಹೌದಿಲ್ಲ, ಇವೆಲ್ಲ ಏನದು ನೋಡ್ಕೊರಿ. ಹೊರಗಿನ ವ್ಯವಹಾರ ಇದೆಯಲ್ಲಿ ಹೋಗುತ್ತೆ ಅಂತ ಮಹಾತ್ಮರು ಹೇಳಿದ್ದನ್ನು ಅನುಕರಣೆ ಮಾಡೋದು ಭಾಳ ಕಠಿಣ ಅಂತ. ಅದು ಪುಣ್ಯ ಇದ್ರೆ ನಡೀತೈತಿ, ಪಾಪ ತುಂಬಿತಿ ಅಂದ್ರೆ ಅದು ನಡೀದಿಲ್ಲ. ಅಲ್ಲಿ ಪುಣ್ಯವಿಲ್ಲದವರಿಗೆ ಅಂತ ದೊರಕೊಳ್ಳೋದು, ಪುಣ್ಯದ ಬಂಡವಾಳ ಬೇಕು. ಈ ವಿಚಾರ ಇಲ್ಲಿ ನಡೀತೈತಿ ಅಂದ್ರೆ ಅದು ಎಷ್ಟು ಜನ್ಮದ ಪುಣ್ಯ ಐತಂತ. ಬಹಳ ಜನ್ಮದ ಪುಣ್ಯ ಬೇಕಪ್ಪ ಇದಕ್ಕಂತ. ಅಲ್ಪ ಪುಣ್ಯಕ್ಕದು ಕೆಲಸ ಆಗೋದಿಲ್ಲ, ಬಹಳ ಪುಣ್ಯ ಬೇಕು ಈ ವಿಚಾರ ಅಲ್ಲಿ ನಡಿಬೇಕಂದ್ರೆ. ಆ ಸ್ಥಾನದೊಳಗೆ ಮನೆಯೊಳಗೆ ಈ ವಿಚಾರ ನಡಿಬೇಕಾದ್ರೆ ಅಲ್ಲಿ ಪುಣ್ಯವಂತರಿದ್ರೆ ನಡಿತೈತಿ. ಅಲ್ಲಿ ನಡಿತೈತೆ ಮನೆಯಾಗ ಈ ವಿಚಾರ ನಡಿಗೊಡೋದಿಲ್ಲ. ಅಲ್ಲಿ ಪಾಪ ಮಠ ಕಡೆ ಹೋಗಿ ಇಲ್ಲೇನೈತಿ ನೀನು ಮನೆಯಾಗ ಮಾಡೋದು ಓದಿಲ್ಲ. ಅದು ಹಿಂದಿನ ಪುಣ್ಯ ಇದು. ಋಷಿ ಮುನಿಗಳ ಮನೆಯೊಳಗೆ ಅದು ನಡೀತಿತ್ತು. ಹಿಂದಿನ ಮಹಾತ್ಮರೆಲ್ಲ ಗೃಹಸ್ಥರನ್ನ ಇದ್ರು. ಹೌದಿಲ್ಲ, ಅದ್ರ ಮನೆಯೊಳಗೆ ಅದ ವಿದ್ಯಾ, ಆತ್ಮವಿದ್ಯಾ ನಡೀತಿತ್ತು. ಡೋಂಗಿ ವೈರಾಗ್ಯ ಯಮಯಾತನಿಗೆ ಒಯ್ತೈತಿ. ಮಂದಿಗೆ ತೋರ್ಸಕ್ ಹೋಗ್ಬೇಡ ನೀನು ವೈರಾಗ್ಯ. ಬಿಟ್ಟೇನಿ ಮಂದಿಗೆ ತೋರ್ಸುದಲ್ಲ, ಅದು ಮಂದಿ ಕಡೆಯಿಂದ ಹೌದು ಅನ್ಸ್ಕೊಳ್ಬೇಕಾಗಿಲ್ಲ. ಹೌದಿಲ್ಲ, ಜಗತ್ತಿನ ಮಾನ ಮರ್ಯಾದೆ ಎಂದು ಅಪೇಕ್ಷೆ ಮಾಡಕ್ ಹೋಗ್ಬೇಡ. ಅವ್ ಮಂದಿಗೆ ಹೇಳಕ್ ಹೋಗುದಿಲ್ಲ, ಬಿಟ್ಟು ಅದನ್ನ ಅನುಭವ ಮಾಡ್ಕೊತಾನ. ನಿದ್ದೆ ಮಾಡದ ನಿದ್ದೆ ಎದ್ದೈತಿ ನನಗೆ ಅಂತ ಹೇಳ್ತಾನ. ನಾವು ಹೇಗ್ರಿ, ನಾ ಎಲ್ಲ ನನಗೆ ತಿಳಿದೈತಿ, ನನಗೆಲ್ಲ ತಿಳಿದೈತಿ, ನಾ ಎಲ್ಲ ಇದನ್ನ ಹೊಂದೇನಂತ ಅವ್ಯಾಕೆ ಕೇಳಕ್ ಹೋಗ್ಕನ್ರಿ? ಅರಿಯದ ಮೂಢನ ಪರಿಯೋಳು ನಿಜವನ್ನು ಅರಿದ ಯೋಗಿ ತನ್ನ ಕುರು ದೋರದೆ ತರ್ಕಿಸದೆ ಎಲ್ಲರೊಡನೆ ಉಂಡುಟ್ಟು ಅಜ್ಞಾನಿಗಳು ಕೂಡ ಅಜ್ಞಾನಿ ಹಂಗ ಇರ್ತಾನೆ. ಗೊತ್ತು ಹಚ್ಕೊಡ್ಬಾರ್ದು ಅನ್ನೋದು ಇರ್ತದೆ. ನಾವು ನಿಜವನ್ನ ತಿಳಿದವು
ವಿವೇಕ ವೈರಾಗ್ಯ ಎರಡೂ ಒಂದೆಡೆ ಇದ್ರೆ ಅದ ಹೆಚ್ಚಿನ ಭಾಗ್ಯ ಅಂತ ತಿಳ್ಕೊಬೇಕು ನೋಡ್ರಿ. ವಿವೇಕ ಇದ್ರೆ ವೈರಾಗ್ಯ ತಾನ ಬಂದೇ ಬರ್ತೈತೆ. ಅದು ಹಿತವಿದ ಹಿತವೆಂಬ ತಿಳುವಿಕೆ, ಅದಕ್ಕೆ ವಿವೇಕ ಅಂತಾರೆ. ಅದಕ್ಕೆ ವಿಷಯ ವಿರತೆಯ ಸೂಚನೆ ಅಂತ. ಇದು ಒಂದ ಮಾತಿನ ಮ್ಯಾಗ ನಿಮ್ಮ ಮಠಮಾನ್ಯಗಳ ಬೆಲೆ ಎಲ್ಲ ಕಟ್ಟಿ ಹೋಗೈತೆ ನೋಡಂದ್ರ. ಹಿತ ಆಯ್ತ ತಿಳುವಳಿಕೆ ಅಲ್ಲಿ ಐತಿಪ್ಪ ಅಂದ್ರೆ ಅಲ್ಲಿ ವಿಷಯ ಸಂಗ್ರಹ ಇರುವುದಿಲ್ಲ, ಹೊರಗಿನ ಗದ್ದಲೆಲ್ಲ ಕೇವಲ ಆತ್ಮ ವಿಚಾರ ನಡೀತದೆ. ಅದ ಅದ್ರ ಗುರುತು. ಹೊರಗಿನ ಗದ್ದಲ ಕೂಡ್ಸಾಕತ್ತಿ ಅಲ್ಲಿ ವಿವೇಕ ಇಲ್ಲ, ವಿವೇಕ ಇಲ್ಲ ಅಂತ ತಿಳ್ಕೊ. ವಿವೇಕ ಇದ್ದಲ್ಲಿ ಇದೆ, ಇಲ್ಲ ಇರೋದು ವಿಷಯದ ಗದ್ದಲ ಇರುವುದಿಲ್ಲ. ಏನ್ ವಿವೇಕ ಇದೆ, ಅದು ಕಡಿಮೆ ಆಯ್ತು ಗದ್ದಲ ಚಾಲು ಆಯ್ತು. ಹೇಳಾರು ಇಲ್ಲದ ಮನೆ ಹಾಳಾಗಿ ಹೋತಂತ, ಹೌದಿಲ್ಲ? ಹಂಗ ವಿವೇಕ ಅಂತ ಒಂದು ಮಾರ್ಗದರ್ಶಕರು ಇರ್ಲಿಲ್ಲ ಅಂದ್ರೆ, ಗುರು ಇಲ್ಲದ ಮಠ ಅಲ್ಲ ಅಂತ, ಅರಸಿಲ್ಲದ ರಾಜ್ಯ ಅಲ್ಲ ಅಂತ. ಇವೆಲ್ಲ ಏನ್ ಮಾಡೋದು? ಹಿರಿಯರಿಲ್ಲದ ಮನೆ, ಗುರು ಇಲ್ಲದ ಮಠ, ಅರಸನಿಲ್ಲದ ರಾಜ್ಯ, ಕಾಲ್ ಮುರಿದ ಹೊರಸಿನಂತಕ್ಕೂ ಸರ್ವಜ್ಞ ಅಂತ. ಈ ವಿವೇಕ ಇರ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಅಲ್ಲಿ ಹೇಳೋರಿಲ್ಲ, ಯಾರು ಹೇಳ್ಬೇಕು? ನೀನು ತಿಳ್ತಿರೋದ ಮಾಡೋದು. ಅದನ್ನ ಮರಿ ಬಿಟ್ಟು ಅದ ಭೋಗ ಹಾಕೊಂಡು ಕುಂತಿ, ಅದು ಏನು ಹೊರಗಿನ ಗದ್ದಲಕ್ಕೆ ಮಂದಿ ಕೊಟ್ಟದ್ದನ್ನೆಲ್ಲ ಇಟ್ಕೊಂಡು ಕುಂತು, ಹೌದಿಲ್ಲ? ಏನ್ ಮಾಡೋದು? ಅದನ್ನು ವಿಷಯ ಭಾವಿಕ್ ಜನ ತಂದ ಕೊಡ್ತಾರೆ, ಅದನ್ನ ಮಾಡ್ಕೊತ ಕೊಡುದಲ್ಲ ನೀನು. ಇದು ದೊಡ್ಡ ತೆಗ್ನ್ಯಾಗ ಬಿತ್ತಿದ, ಹೌದಿಲ್ಲ? ಪ್ರಪಂಚದ ಇದಕ್ಕೆ ಬಿದ್ದು ದೊಡ್ಡ ಮಠದ ಗದ್ದಲಕ್ಕೆ ಅದು ಇದ್ರಾಗ ಬಿತ್ತಪ್ಪ, ಹುಚ್ಚಿಗೆ ಹೆದರಿ ಮಲದಾಗ ಬಿದ್ದಂಗ ಅಂತ. ಮನಿ ಆಡಂಬರ ಬಿಟ್ಟು ಮಠದ ಆಡಂಬರಕ್ಕೆ ಬಿದ್ರೆ ಅದೇ ಇದಕ್ಕೆ ಹೆದರಿ ಅದ್ರಾಗ ಬಿದ್ದಂಗ ನೀನು, ಹೌದಿಲ್ಲ? ಅದು ಏನು ಉದ್ಧಾರ ಆಗ್ಬೇಕು ಹೇಳ? ಅದಕ್ಕೆ ವಿವೇಕ ನಿನ್ನಲ್ಲಿ ಜಾಗ್ರತೆ ಇರ್ಬೇಕು. ಬೇಕಾದೈತೆ ಅಂದ್ರೆ ಸುಧಾ ಅದು ಬೇಡ, ಇದನ್ನ ಕೆಡಿಸ್ತೈತೆ, ಇದರಿಂದ ನಮ್ಮನ್ನು ದೂರ ಮಾಡ್ತೈತೆ ವಿಷಯ ಸಂಗ್ರಹ. ಅದಕ್ಕೆ ಎಳೆ ಅತ್ತಾಗ ಹೋಗ್ಬಿಡ್ತೈತಿ, ಬರೇ ಕೆಡ್ತೈತಿ ಅನ್ನೋ ಸಂಬಂಧ ಬರೇ ಅದಕ್ಕೆ ಬಡ್ಕೋತೈತಿ ಅತ್ತಾಗಿಂದ. ಇದಕ್ಕೆ ವೇಳೆನೇ ಕೊಡೋದಿಲ್ಲ. ಏನ್ ಯಾವುದು ವಿಷಯ ಸಂಗ್ರಹ ಇರ್ಲಿಲ್ಲ ಅಂದ್ರೆ ಇದು ನಿರಾತಂಕವಾಗಿ ಅಭ್ಯಾಸ ನಡೀತೈತಿ. ವಿಷಯ ಸಂಗ್ರಹ ನಡೀತಿ ಅಂದ್ರೆ ಅದಕ್ಕೆ ಅಡ್ಡಿ ಆಕೈತಿ. ಅದಕ್ಕೆ ಇಲ್ಲಿ ಸಂಗ್ರಹ ವೃತ್ತಿ ಇರಬಾರ್ದು, ಅಪರಿಗ್ರಹ ವೃತ್ತಿ ಇರಬೇಕು ಅಂದ್ರೆ. ಯಮನಿಯಮಾದಿ ಇದ್ರೊಳಗೆ ಬಂದ ಅಪರಿಗ್ರಹ ವೃತ್ತಿ ಬೇಕ್ರಿ. ಏನ್ ಸತ್ಯ, ಹಿಂಸೆ, ಬ್ರಹ್ಮಚರ್ಯ, ಪರಿಗ್ರಹ ಬೇಕು. ಹಿಂಸೆ ಎಲ್ಲ ತುಡುಗು ಮಾಡದೇ ಇರುವುದು. ಯಾರ ಇನ್ನೊಬ್ಬರು ಇಚ್ಛಾ, ನಾವು ಯಾವ ವಸ್ತುವಿನ ಇಚ್ಛಾ ಮನಸ್ಸಿನಾಗ ಬಂದ್ರೆ ತುಡುಗಾದ. ನೀವು ಇದಾಗಿದ್ರೆ ನನಗೆ ಚಲೋ ಆಕಿತ್ತಲ್ಲ ಅಂತ ಮನಸ್ಸಿನಾಗ ಬಂದ್ರೆ ಒಮ್ಮೆ ಬಿಟ್ಟು 2 ಸಲ 3ನೇ ಸಲ ಅದನ್ನು ತುಡುಗು ಮಾಡಕ್ಕೆ ಚಲೋ ಮಾಡ್ತೀವಿ, ಹೌದಿಲ್ಲ? ಅದಕ್ಕೆ ಅವನ್ನೆಲ್ಲ ಯಮನಿಯಮಾದಿಗಳ ಪಾಲನೆಯನ್ನು ನಾವು ಮಾಡಬೇಕು. ಸತ್ಯ, ಹಿಂಸೆ, ಬ್ರಹ್ಮಚರ್ಯ, ಅಸ್ಥೇಯ ಅಂದ್ರೆ ಸ್ಥೇಯ ಅಂದ್ರೆ ತುಡುಗು, ಅಸ್ಥೇಯ ಅಂದ್ರೆ ತುಡುಗು ಮಾಡದೇ ಇರುವುದು. ಅಪರಿಗ್ರಹ ವೃತ್ತಿ, ಸಂಗ್ರಹ ಏನೂ ಇರುವುದು. ನಾಳಿಗೆ ಇಡಬೇಡ, ಸಾಲ ಮಾಡಬೇಡ, ಸಾಲದು ಎನಬೇಡ. ಎದಕ್ ಬೇಕಾಗೈತೆ ಅವನ್ನೆಲ್ಲ ಸಂಗ್ರಹ ಮಾಡ್ಕೋತ ಕುಡುದ್ರಾಗ ಲಾಭ ಇಲ್ಲ. ಏನು ಕಂಡದ್ದೆಲ್ಲ ಒಂದು ಚಲೋ ಕಾಲು ಬಿಡುವಲ್ಲ, ಅದನ್ನು ತಗೊಂತೈತಿ, ಕೈ ಚೀಲಕ್ಕೆ ಹಾಕ್ತೈತಿ, ಎಲ್ಲ ತಗೊಂತೈತಿ, ಜಮಾ ಮಾಡ್ತೈತಿ. ಹುಚ್ಚಿ ಹಂಗೆ ಅಡ್ಡಾಡ್ತೈತಿ, ತಿರುಕರ ಅಡ್ಡಾಡ್ದಂಗೆ. ಎದಕ್ ಬರುದು ನಿನಗೆ ಅವನು? ಯಾಕ್ರಿ? ಹೊಳ್ಳೆ ನೋಡೋಂಗಿಲ್ಲ. ಅಲ್ಲಿ ಬಂಗಾರ ಬಿದ್ದೈತಿ ಅಂದ್ರೂ ಹೊಳ್ಳೆ ನೋಡಬಾರ್ದು, ಆಕೈತೆ? ತಂದೆ ಮಗ ಅಭ್ಯಾಸ ಮಾಡ್ತಿದ್ರಂತ ಅವರು ಇದು ಹಜ್ ಯಾತ್ರೆಗೆ ಹೊಂಟಾಗ ದಾರಿ ಒಳಗ ಬಂಗಾರದ ತುಣುಕು ಬಿದ್ದಿತ್ತಂತ. ಮಗ ಏನಾರ ಅದನ್ನ ನೋಡಿ ಅದಕ್ಕೆ ಮೋಹಕ್ಕೆ ಬಿದ್ದಿತ್ತಂತ ಮಣ್ಣು ಸರಿಸಿದಂತ. ಅದಕ್ಕೆ ಮಣ್ಣು ಸರಿಸಿ ಮುಂದಕ್ಕೆ ಹೋದಂತ ತಂದೆ ಮಗ ನೋಡಿ, ಯಪ್ಪ ಅದು ಇನ್ನ ಬೇದ್ ಹೋಗವಲ್ಲ, ಇದು ಬಂಗಾರ ಮಣ್ಣು ಅನ್ನೋದು ನಿನಗಂತ ಅಂದಂತ ಮಗ. ಹೌದಿಲ್ಲ? ಎಲ್ಲ ಕೆಂಗಲ್ಲು ಬೆಳಗಲ್ಲು ಅಂತಿದ್ರು ಅಜ್ಜವ್ರು. ಬಂಗಾರ ಅದನ್ನ ತಗೊಂಡು ಏನ್ ಮಾಡ, ಹುಚ್ಚಿ ಹೋದ್ರು ಬಂಗಾರಕ್ಕೆ ತಗೋ ಹುಚ್ಚಿ ಅಂದ್ರ ಅಜ್ಜವ್ರು. ನಮ್ಮಪ್ಪ ಹೇಳುಗೇನ, ಏನ್ ನೀನು ಬಸನಗೌಡ ಕಲ್ಪಡಿ ಮನೆ ತುಚ್ಚಿ ಹೊರಲಿ, ನಿಮ್ಮ ಹುಚ್ಚೇಲಿ ಮಠ ಹರಿದಿದ್ದೆ ಅಲ್ಲಿ ಬಂಗಾರ ಆಕೈತೆ. ನಮ್ಮ ಅಪ್ಪ ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಟ ಹೋದ್ರು ಬಂಗಾರ ಆಕೈತೆ. ಅದನ್ನ ತಗೊಂಡು ಏನ್ ಮಾಡವ? ಅಲ್ಲಿ ಸಿದ್ದನಗೌಡರು ಇದು ಪ್ರವಚನ ಕೇಳುವಾಗ, ಯಪ್ಪ ಒಮ್ಮೆ ಸಿಟ್ಟಿಗೆ ಎದ್ದು ಹೋದಾರ ಹೋಗಿ ನಮ್ಮ ಶನಿನೇ ಹರಿದು ಹೋಗತ್ತಿದ್ದು, ಒಮ್ಮೆ ಹೋದ್ ಬಿಡ್ರಿ ಅಂತ ಅಂದ್ಬಿಟ್ಟ.
ಹೌದರಿ ಗೌಡ ಅಂದ್ರ ಅದನ್ನ ಮಾಡ್ಕೊತ ಕುಂಡಿರ್ತಾರೆ ಎಲ್ಲರೂ. ಇದನ್ನ ಎಲ್ಲಿ ಇಂಥದನ್ನ ಕಳ್ಕೋತಿ ಅದನ್ನ ಮಾಡಿದೆ ಅಂದ್ರೆ ಆ ಕಂಟ್ಯಾನ ಹಕ್ಕಿ ಹಿಡಿಯಕ್ ಹೋಗಿ ಕೈಯಾನ ಹಕ್ಕಿ ಕಳ್ಕೊಂಡಂಗ. ಉನ್ನತವಾದದ್ದನ್ನ ಯಾಕೆ ಬಿಟ್ಟು ಇದನ್ನ ಅಂತದನ್ನ ಮಾಡ್ಕೊಂತ ಕುಂತ ಅಂದ್ರೆ ಎದಕ್ ಬರುದ? ಅಂತ ಪವರ್ ಇರ್ತೈತಿ, ಅದನ್ನ ಮಾಡಾಕ್ ಹೋಗುದಿಲ್ಲ ಅವ್ರು. ಎದಕ್ ಬೇಕಾಗೈತಿ ಅದಕ್ಕೆ? ಅವು ತುಚ್ಛದವ, ಯಾರಿಗೂ ಸುಖ ಕೊಡುದಿಲ್ಲ ಅಂತ ತಿಳಿದು ಅದ್ರ ಬಗ್ಗೆ ಉದಾಸೀನ ಆಗಿರ್ತ. ವೈರಾಗ್ಯ, ದೃಢವಾದ ವೈರಾಗ್ಯ ಇರ್ತೈತಿ ಅವ್ರಿಗೆ. ನಮಗ ಆಶೆ ಬುರ್ಕರಿಗೆ ಅವು ದೂರ, ಅದ ಮುಂದೆ ನಾವು ಹಿಂದಿಂದ ಅದು ಸಿಗ್ತೈತಿ ಅನ್ನೋದು ಓಡ್ತೈತಿ ಅದಂಗೆ ಬೆನ್ನೈತಿ. ಅವು ಎಲ್ಲ ಇದ್ದು ಅದ್ರ ಬಗ್ಗೆ ಉದಾಸೀನ ಆಗಿರ್ತ. ಅದ್ ಬೇಕಾದ ಪಡಿಬಹುದು ಅವ್ರ ಜಗತ್ತಿನೊಳಗಿದನ ಅಂತ ಸಾಮರ್ಥ್ಯ ಇದ್ರು ಅದ್ರ ಕಡೆ ನೆದರೆತ್ ಸುಧಾ ನೋಡುದು. ಕುಂತಲ್ಲಿ ನಿಂತಲ್ಲಿ ಇಂದ್ರಾದಿ ದೇವತೆಗಳ ಪದವಿ ಧ್ವರಿತವನ್ನು ಸುಧಾ ನೆದರೆತ್ತಿ ನೋಡುದು. ಅಂತ ಒಂದು ತ್ಯಾಗ ಅವರಲ್ಲಿ ಇರ್ತದೆ. ವಿರಾಗ ಇಹಮೂತ್ರ ಫಲಭೋಗ ವಿರಾಗ. ಈ ಲೋಕದ ಭೋಗಾದಿಗಳಲ್ಲಿ, ಪರಲೋಕದ ಭೋಗಾದಿಗಳಲ್ಲಿ ಇದಕ್ಕಿಂತ ಸುಪೀರಿಯರ್ ಕ್ವಾಲಿಟಿ ಬಾಯಿ ತಗೊಂಡ್ಕೊಂಡಿರ್ತಿ ಅವನ್ ನೋಡಿದೆ ಅಂದ್ರೆ. ಇಲ್ಲಿವ ನೋಡಿದ್ರೆ ಹೆಣ್ಣು ಗಂಡು ನೋಡಿರ ನಿನಗ ಯಾಕ್ರಿ ತಡೆಯಲಿಕ್ಕೆ ಪಸಿಗೆ ಬೀಳ್ತಿ. ಸೊಟ್ಟ ಬಾರಿ ಹಣ್ಣಾಕಿ ಮಾರಾಕಿ ಬಂದ್ರೆ ಬಿಡುದಿಲ್ಲ, ನೀವು ಒಳ್ಳೆ ನೋಡ್ತಿ ಚಂದ ಇದ್ರೆ, ಹೌದಿಲ್ಲ? ಇನ್ನು ಪರಲೋಕದ ಅಪ್ಸರೆಯರು ನೋಡಿರ್ ಬಿಡ್ತೀಯಪ್ಪ ನೀ? ಅದಕ್ಕೆ ಇಹಮೂತ್ರ ಫಲಭೋಗ ವಿರಾಗಿ ಅಂತ. ಈ ಲೋಕದ ಭೋಗಾದಿಗಳಲ್ಲಿ, ಪರಲೋಕದ ಭೋಗಾದಿಗಳಲ್ಲಿ ಅದರಾಗ ಆಸಕ್ತಿ ಪೂರ ನಾಶ ಆಗ್ಬೇಕು. ಅದಕ್ಕೆ ಸನ್ಯಾಸ ಅಂತಾರೆ. ಇಹಮೂತ್ರ ಫಲಭೋಗ ವಿರಾಗ. ಬೇಕಾದಂತ ತೋರ್ತೈತೆ ಅಂದ್ರೆ ಸುಧಾ ಮನಸ್ಸು ಹಾಕಬಾರ್ದು. ಅದು ನಿಜವಾದ ಸನ್ಯಾಸ. ಅಂತಹ ಧೀರ ವೃತ್ತಿಗೆ ಇದು ಅನುಭವ ಬರ್ತೈತೆ ನಮ್ಗೆ. ಇಂದ್ರಿಯಗಳ ಇದಕ್ಕೆ ಪಸಿಗೆ ಬೀಳೋಂಗೆ ಎಲ್ಲಿ ತಿಳಿ? ಯಾವ ಮಠದ ಸಾಧು ಸನ್ಯಾಸಿ ಅದನ್ನು ಪಸಿಗೆ ಬೀಳಲಿ ಹೇಳ್ರಿ ನೀವು ನನಗೆ ಅನ್ನೋದು. ತಡೆಯಲಿಕ್ಕೆ ಪಸಿಗೆ ಬೀಳ್ತಿ, ತಿನ್ನೋದಕ್ಕೆ ಬೀಳ್ತಿ, ನೋಡೋದಕ್ಕೆ ಬೀಳ್ತಿ. ಯಾಕ್ರಿ? ನೋಟಕ್ಕೆ, ಗಾಯನಕ್ಕೆ ಚೆಂಡ ಹಾಕಕ್ಕೆ ಚಲೋ ಮಾಡ್ತಿ, ಗಾಯನ ಕೇಳಕ್ಕೆ ತಬಲಾ ಡಗ್ಗ ಡೊಯ್ಕ್ ಡೊಯ್ಕ್ ಅಂದ್ರೆ ಹೋತನಿಂದ. ನಾದಕ್ಕೆ ಮಳ್ಳು ಬೀಳ್ತಿ, ಅಲ್ಲ ರೂಪಕ್ಕೆ ಬೀಳ್ತಿ, ವಾಸನೆಗೆ ಬೀಳ್ತಿ, ರುಚಿಗೆ ಬೀಳ್ತಿ, ಸ್ಪರ್ಶಕ್ಕೆ ಬೀಳ್ತಿ. ಬಿದ್ದಿಂದ ಘಾಸಿ ಆಗಲ್ಲ ಎಂತುಳಿವೆ ನೀನು. ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಜನ್ಮ ಹಾಳು ಮಾಡ್ಕೊಂಡ ಪಶು ಪಕ್ಷಿ ಅವು ಜೀವಿಗಳು, ಅದಿಲ್ಲ? ಮೀನ ನಾಲ್ಗಿ ಚಟಕ್ಕೆ ಯಾಕ್ರಿ? ಭ್ರಮರ ಯಾಕ್ರಿ? ಹೂವಿನ ಇದಕ್ಕೆ ಮಕರಂದಕ್ಕೆ ಅದು ತನ್ನ ಇದನ್ನ ಕಳ್ಕೊಂಡ್ಬಿಟ್ಟೈತಿ. ಆಣಿ ಚರ್ಮದ ಇದಕ್ಕೆ ಕಳ್ಕೊಂಡೈತಿ, ಅದಿಲ್ಲ? ನಾದಕ್ಕೆ ಮಳ್ಳಾಗ್ಯಾವಿಲ್ಲ? ಜಿಂಕೆ ಅದೇ ನಾದಕ್ಕೆ ಮಳ್ಳಾಗ್ಯಾವು. ಒಂದೊಂದು ಇದಕ್ಕೆ ಒಂದೊಂದು ಮಳ್ಳಾಗಿ ತನ್ನ ಜೀವನ ಎಲ್ಲ ಹಾಳು ಮಾಡ್ಕೊಂಡು ಎಲ್ಲ. ನೀ ಎಲ್ಲ ಇಂದ್ರಿಯಕ್ಕೂ ವಶವರ್ತಿಯಾಗಿ ಘಾಸಿ ಆಗಲ್ಲ ಎಂತುಳಿವೆ ನೀನು. ಆರಾಮಿರ್ತೀಯ? ಇದನ್ನೆಲ್ಲ ಇದು ವ್ಯಾಮೋಹ ಇತ್ತಂದ್ರೆ ನಿನಗೆ ನೆಮ್ಮದಿ. ಅದಕ್ಕೆ ಅದನ್ನು ಕಳ್ಕೋ. ಅದನ್ನು ವಿಷಯದ ಸಂಪರ್ಕ ಭೋಗ ವಾಸನ ಪೂರ್ಣ ನಾಶ ಮಾಡಿಕೊಂಡಾಗ ನಿನಗೆ ನೆಮ್ಮದಿ. ಇಲ್ಲ ಜನ್ಮ ಜನ್ಮಾಂತರ ತಿರುಗ ಹಸ್ತದೆ ಅದು. ಭೋಗ ಲಾಲಸ ಏನೈತಲ್ಲ, ಹೃದಯದ ಭೋಗೇಚ್ಛ ತ್ವರೆಯದೆ ಈ ಇಂದ್ರಿಯ ಸಂಪರ್ಕ ಭೋಗದ ಆಶಯ ಏನ್ ಮಾಡ್ತತಿ? ನಮ್ಮನ್ನು ಹುಟ್ಟುಟ್ಟಿ ನಮ್ಮನ್ನು ತೇಕಾಕಸ್ತೈತೆ ಅದು. ಅದನ್ನ ವಿಚಾರದಿಂದ ಅದನ್ನೆಲ್ಲ ಹೊಡೆದಾಗ ಅದು ಎಂದೂ ತೃಪ್ತಿಪಡಿಸಕ್ಕಾಗುದಿಲ್ಲ. ಅದನ್ನು ಭೋಗೇಚ್ಛೆನ ತೃಪ್ತಿಪಡಿಸಿ ಭೋಗಿಸಿ ತೃಪ್ತಿಪಡಿಸಿದವ್ರು ಯಾರು ಜಗತ್ತಿನಾಗ? ಬೆಂಕಿಯನ್ನು ಹಾಸ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗ ಅದು ಮತಟು ಹೆಚ್ಚಾಕೈತಿ. ಹಂಗಂಗ ಭೋಗ ಮಾಡಿದಂಗ ತಿನ್ಬೇಕನ್ನೋ ಆಶೆ ತಿಂದಂಗ ಹೆಚ್ಚಾಕೈತಿಲ್ಲ. ಇನ್ನೂ ಹಾಕಂತ ಬರೀ ಅದ ಬೇಡ್ತಾನ. ಮತ್ತ ಅದ ಚಾಳಿ ಅಲ್ಲಿಗೆ ಹೊಕ್ಕಾನ. ಮತ್ತ ಅಲ್ಲಿ ಚಲೋ ಮಾಡ್ತಾರಪ್ಪ, ಒಳ್ಳೆ ರುಚಿ ಮಾಡ್ತಾರ ನೋಡ್ ಬಜ್ಜಿ, ಭಾಳ ಚಲೋ ಮಾಡ್ತಾರ್ರಿ. ಅಲ್ಲಿ ಯಾವ್ದಾಡ್ದಾಗ ಒಂದ ಮಸ್ತ್ ಐತಿ ಅಂಗಡಿ ಅಂತ ಕಟ್ಟಿಗುಡ್ದಾಗ ಹೇಳಾಕತ್ತೀವಿ. ಕಟ್ಟಿಗುಡ್ದವ್ರು ಅಂಗಡಿ ಮಾಡೋ ಕರ್ಕೊಂಡು ಹೋಗಿ ತೋರ್ಸಿನ್ರಿ, ಅಲ್ಲಿ ಬಜ್ಜಿ ಭಾರಿ ಮಾಡ್ತಾರ್ರಿ. ಯಾವ್ದೋಡ್ದಾಗ ಒಬ್ರು ಹೋಗಿದ್ರೇನ್ರಿ ಅಂದ ನನಗೆ. ನಾ ಎಲ್ಲಿ ಹೋಗ್ಲಿ ಅಂಗಡಿ ಅಲ್ಲಿಗೆ ಹೋಗೋದು ಯಾಕ್ರಿ? ಬಜ್ಜಿ ಚಲೋ ಮಾಡ್ತಾರ್ರಿ ಇಲ್ಲಿ. ವಾಸನ ಹೋಗುದಿಲ್ರಿ. ಅದು ಜನ್ಮ ಜನ್ಮ ಅಂತ ತಿರ್ಗಾಕಸ್ತಾವ. ಪಿಶಾಚಿಯಾಗಿ ಸುಧಾ ಅದನ್ನ ಬೇಡ್ತಾವು. ಯಜ್ಜ ನನಗೆ ಈಡಾಗಿ ಉಳ್ಳಾಗಡ್ಡಿ ಹಾಕಿದ್ ಬಜ್ಜಿ ಚಕ್ಲಿ ಕೊಡಿಸಿ ಬಿಡು, ಹಾಕಿ ಬಿಡ್ತೇನೆ ಅಂತಿತ್ತು. ಏನು ಬೇಡ ನನಗೆ, ನಾ ತಿನ್ಕೊಂತ ಬಂದಾಕಿ ಅದನ್ನ, ನನಗದು ಬೇಕ, ಅದನ್ನ ಕೊಡಿಸ್ನಿ ನನಗೆ ಅಂತಾವ್. ಕೆಲವು ಶರೀರ ಕೊಡು ನನಗೆ ಮಟನ್ ಕೊಡಂತಿತ್ತು.
ಕುರುಬರ್ ಸರ್ ಮೈಯ ತಂಗಿ ಮೈಯಾಗ ಒಂದು ಬಂದಿತ್ತು, ಅದು ಮಟನ್ನು ಶೆರೆ ಕೇಳ್ತಿತ್ತು. ಏನ್ ಹೆಜ್ಜ ನನಗದು ಬೇಕಪ್ಪ. ಸರ್ ತಂದಿಡೋಗ್ರಿ ಸರ್ ಅಂದ್ರೆ ಅಜ್ಜಾರ ಅಂತ ಇಲ್ಲಿ ತಂದಿಡು ನನಗೆ ಬೇಕ್ರಿ ಅದು. ಅವಾಗ ಓದ್ತದ. ಏನ್ ಹಾರ ಅಂತ ಇರ್ತಾರಲ್ಲ, ಹಾರ ಇಡ್ತಾರಲ್ಲ, ಅವು ಪಿಸಾಚಿಗಳು ಅದು ತಂದಿರ್ತಿರ್ತಾವ. ಏನ್ ನನಗವು ಬೇಕು ಅಂತ ಆಶೆ ಹೋಗುದಿಲ್ರಿ. ಅದ ಯಾವ ವಾಸನ ಚಟ, ಇಂದ್ರಿ ಚಟದ ವಾಸನೆ ಇರ್ತಾವ, ಅಲ್ಲೆಲ್ಲಿ ಸುಳ್ದಾಡ್ತಿರ್ತಾವ ಸೂಕ್ಷ್ಮ ಶರೀರದೊಳಗೆ. ಏನ್ ಅದಕ್ಕ ಈಗ ಮನುಷ್ಯನ ಜನ್ಮ ಇದ್ದಾಗ ವಾಸನೆಗಳನ್ನ ನಾಶ ಮಾಡ್ಕೋ. ಇದೆಲ್ಲ ನಿನ್ನ ತಿರುಗಾಡ್ತ ಹುಟ್ಟು ಸಾವುಗಳಿಂದ ನಿನಗೆ ಬಿಡುಗಡೆ ಆಕೈತಿ. ಇಲ್ಲ ವಾಸನ ಎಳ್ಕೊಂಡು ಹೋಗಿ ನಿನ್ನಲ್ಲಿ ತೇಕಾಕಸ್ತೈತಿ. ಈಗ ಮನುಷ್ಯನ ಶರೀರ ಇದ್ದಾಗ ಇದ ಒಳ್ಳೆ ವೇಳೆ, ಇದೆ ಕಳ್ಕೊಳ್ಳಿಕ್ಕೆ, ಆ ವಾಸನೆಗಳನ್ನ ನಾಶ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಸಮಯ. ಇದನ್ನ ಸದುಪಯೋಗ ಮಾಡ್ಕೊಳ್ಳಿ. ಹಿತ ವಿಚಾರದ ಅಭ್ಯಾಸ, ನಿರಂತರ ಅಭ್ಯಾಸದಿಂದ ವಾಸನೆಗಳನ್ನ ಕ್ಷೀಣ ಮಾಡ್ಕೊಂಡಾಗ ನಿನಗೆ ಇದರಿಂದ ಬಿಡುಗಡೆ ಆಕೈತಿ. ಇಲ್ಲ ಅಂದ್ರೆ ನಿನ್ನ ಹುಟ್ಟಾಕ ಹಚ್ಚೇ ಬಿಡ್ತೈತಿ ಅದು. ಏನ್ ಚಟದ ವಾಸನಾನ ಹುಟ್ಟಾಕ ಹಚ್ಚಿದ್ರಿ. ಚಟ ಸಂಬಂಧ ನಾವು ಬಂದದ್ದಿಲ್ಲ, ಅಲ್ಲ ಹುಟ್ಟಿಟ್ಟಿ ಅದ್ರ ಸಂಬಂಧ ಬರುದಪ್ಪ. ಇಲ್ಲೇ ಹುಟ್ಟಿಟ್ಟೆ ಚಟದ ವಾಸನ ಹುಟ್ಟಾಕ ಹಚ್ತೈತಿ ನಮ್ಗೆ. ಭವಕ ಬೀಜ ಅಂದ ರಾಗ, ಪ್ರೀತಿ. ಎದ್ರ ಮ್ಯಾಗ? ಚಟದ ಮ್ಯಾಗ ಪ್ರೀತಿ ಐತಲ್ಲ, ಆಯಾ ಚಟದ ಇಂದ್ರಿಯ ಚಟದ ಪ್ರೀತಿನ ಹುಟ್ಟಾಕ ಹಚ್ತೈತಿ. ಅವನು ಈಗ ಅದ್ರಾಗ ಏನೂ ಇಲ್ಲ, ಇವು ಅನಿತ್ಯದವ ದುಃಖ ರೂಪಿ ಅದ ಅನ್ನೋ ತಿಳುವಳಿಕೆ ನಿನ್ನಲ್ಲಿ ಗಟ್ಟಿ ಮಾಡ್ಕೊಂಡೆ ಅಂದ್ರೆ, ವಾಸನ ಪೂರ್ಣ ಅದನ್ನ ನಾಶ ಮಾಡ್ಕೊಂಡೆ ಅಂದ್ರೆ, ನೀ ಇಲ್ಲಿ ಬರೋ ಕೆಲಸ ಏನೈತಿ? ಇನ್ನೊಮ್ಮೆ ಬರದಂಗ ಮಾಡ್ಕೋಬೇಕಂದ್ರೆ ಚಟದ ವಾಸನ ನಾಶ ಮಾಡ್ಕೊಂಡು ಮುಕ್ತ ಅವಕನ್ನುವಂಗಿರೋದು. ಚಟದ ಕೈಯ ಸಿಕ್ಕೊಂಡು ಒದ್ದಾಡಿದ್ರೆ ಎಂದ ಮುಕ್ತಿ ನಿನಗಾವ? ಚಟಾದಿನ ಆದ ಅಂದ್ರೆ ಎಂದ ಮುಕ್ತಿ? ಬಾಳೆ ಅಂದ್ರೆ ವ್ಯವಸ್ಥಾ ನಿನಗೆ, ಅದು ಚಟ ತೃಪ್ತಿ ಪಡಿಸೋ ವ್ಯವಸ್ಥಾನ ಹೌದಿಲ್ಲ ಬಾಳೆ ಅಂದ್ರೆ. ಏನ್ ದೊಡ್ಡ ಕಮಾಯಿ ಮಾಡ್ತೀವ, ಬಾಳೆ ಚಲೋ ತಂಗ ಬಾಳೆ ಮಾಡೋದು ಅಂದ್ರೆ ಏನ್ ಬಾ? ಚಟದ ಸಂಬಂಧ ವ್ಯವಸ್ಥಾವನ್ನು ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋದು. ಬಹಳಷ್ಟು ಗಳಿಸೋದೆಲ್ಲ ಎದ್ರ ಸಂಬಂಧಪ್ಪ ಮಾಡೋದು? ನೀ ಅದ್ರ ಸಂಬಂಧ ಇಲ್ಲ. ಎಂದು ತೃಪ್ತಿ ಆಕೈತಿ? ಎಷ್ಟು ಗಳಿಸಿರ ಏನು, ಎಷ್ಟು ಅವನ ಇಂದ್ರಿಯಗಳ ಸಂಪರ್ಕ ಭೋಗ ಮಾಡಿರೋ ತೃಪ್ತಿ ಆಕೈತೇನೆ? ಉಂಡದ್ದ ಉಂಡುದು, ನೋಡಿದ್ದ ನೋಡುದು, ಮಾಡಿದ್ದ ಮಾಡುದು, ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು, ಅವ ಸಾಮಾನ. ಹಳೇದ್ರಾಗ ಗುದ್ದಾಡ್ತಿರೋ ಏನು ಹೊಸದ್ರಾಗ ಗುದ್ದಾಡ್ತಿರೋ ಹೇಳ್ರಿ? ಹೌದಿಲ್ಲ? ಈ ಬಾಳೆ ಎಲ್ಲ ಮಾಡಿದ್ದ ಹೊಳೆದ ಹಳೆ ರಗಟೆ. ನಿನಗೆ ವಿಚಾರ ಹೊಳಿತೆ ಅಂದ್ರೆ ಇದೆಲ್ಲ ಹಳೆ ರಗಟೆ ಪಾ. ಇದರಿಂದ ಯಾವಾಗ ಕಡೆ ಕಾದೇನಪ್ಪಾ ಅಂತ ಹೇಳ್ತೈತಿ ನಾವು ವಿವೇಕವಂತ. ಯಾವನಲ್ಲಿ ವಿವೇಕ ಜಾಗೃತ ಆಕೈತಿ ಅವಾಗ ಇದರ ಬಗ್ಗೆ ಉದಾಸೀನ ಭಾವ. ಅದಕ್ಕೆ ವಿವೇಕವಂತರಾಗ. ಈ ವಿವೇಕ ನಮ್ಮಲ್ಲಿ ಸತ್ಸಂಗದಿಂದ ಬರ್ತೈತಿ. ನಿರಂತರ ಅಂತ ಅನುಭವಿಗಳ ಸಂಘ ಮಾಡೋದ್ರಿಂದ, ಆ ವಿಚಾರಗಳನ್ನು ನಿತ್ಯ ನಾವು ಕೇಳೋದ್ರಿಂದ ನಮ್ಮಲ್ಲಿ ಅದು ವಿವೇಕ ಜಾಗೃತ ಆಕೈತಿ. ಅವಾಗ ವಿಷಯ ದೋಷ ದರ್ಶನ ಆಕೈತಿ. ಅದ್ರ ಹಕ್ಕಿಕತಿ ಗೊತ್ತಂದ್ರೆ ವಾಯ್ಕ್ ಕಾಣಿಸ್ತೈತಿ. ವಿಷಯ ಹೋಗಿ ಬೇಡಪ್ಪ, ಎಂದೆಂದು ನೋಡೋದು ಬೇಡ, ಕೇಳೋದು ಬೇಡ, ಮನುಷ್ಯ ನೋಡೋದು ಬೇಡ, ಮುಟ್ಟೋದು ಬೇಡ. ಹೌದಿಲ್ಲ? ಅದ್ರಾಗ ಮನಸ್ಸು ಹಾಕದಂಗೆ ಅನಿಸ್ತೈತಿ ನಿನಗೆ. ಹಂಗೆ ವೈಕ್ ಕಾಣಿಸ್ಬೇಕಲ್ಲ ನಮ್ಗೆ, ಐಸೈತೆ ನಿನಗೆ. ಹಂಗ ನಾಲಿಗೆ ಸಂವರ್ತಿಪ್ಪ, ಸಿಕ್ಕಿತೋ ಸಿಗಾಕಿಲ್ಲ ಅಂತ. ಅದ ಆಗ್ಲಿ ನನಗ, ಅದ ಅಭಿವೃದ್ಧಿ ಆಗ್ಲಿ. ಹೌದಿಲ್ಲ? ಬೆಳ್ಳಿ ಬಟ್ಟಲವಾಗಲಿ, ತೂಗು ತೊಟ್ಟಲ ಆಗಲಿ, ನಮಗೆಲ್ಲ ಅಭಿವೃದ್ಧಿ ಆಗಲಿ, ಮಕ್ಕಳು ಮರಿ ಆಗಲಿ, ಇವೆಲ್ಲ ಬೆಳಿಲಿದೆ. ಹೌದ್ರ ವಿಷಯ ಬಹಳಷ್ಟು ಆಗ್ಲಿಪ್ಪ. ಇದು ಸಮೃದ್ಧಿ ಆಗ್ಲಿ, ವಿಷಯ ಹೋಗಿ ಹೆಚ್ಚಾಗ್ಲಿ. ಅದು ಇಂಥದನ್ನ ಬೇಡ್ಕೋತಿಯಲ್ಲೋ. ನಾವು ವಿಚಾರವಂತಿದ್ದಾವ ಏನೂ ಬೇಡವಪ್ಪ ನಮಗಿದು. ಅವು ವಿವೇಕವಂತ ಅದನ್ನೇ ಬೇಡ್ಕೋತಾನ್ರಿ, ಏನು ಹಾಳಾಗಿ ಹೋಗೋದು. ಅದ್ರ ಬೆನ್ನು ಹತ್ತಿ ನಾವು ಎಂದೂ ಉದ್ಧಾರ ಆಗುದಿಲ್ಲ. ಅದು ಬೇಡಪ್ಪ ನಮಗ. ಏನೂ ಅಲ್ಲೇ ಗುರುವೇ ಜಗವೆಂಬುದು. ಈ ಜಗತ್ತಿನಲ್ಲಿ ನನಗೆ ಏನೂ ಆಗಬಾರದು, ಹಂಗ ಮಾಡಪ್ಪ ಇದನ್ನು. ಎಂದೂ ನಮ್ಗೆ ಅದರ ಕಡೆ ಮನಸ್ಸು ಹೋಗದಂಗ ಮಾಡಿ ಅಂತ ವಿವೇಕವನ್ನ ನನಗೆ ಅದನ್ನು ಕೊಡು. ಜ್ಞಾನ ಭಕ್ತಿ ಕೊಡು. ಇದು ಒಂದೇ ದೊಡ್ಡದು ಅಂತ. ಈ ಜಗತ್ತಿನಿಂದ ಏನೂ ಬೇಡ ನನಗೆ. ಯಾವ ಅಪೇಕ್ಷೆನೂ ಮಾಡಕ್ ಹೋಗ್ಬೇಡ. ಅದರ ಆಶಯ ಎಂದೂ ಮಾಡಕ್ ಹೋಗ್ಬೇಡ. ಜಗತ್ತಿನ ವಸ್ತುಗಳ ಇಚ್ಛಾನ ಎಲ್ಲಾ ದುಃಖಕ್ಕೆ, ಅನರ್ಥಕ್ಕೆ ಕಾರಣ. ಅದನ್ನ ಮಾಡಬೇಡ, ಮಾಡಿ ಕೆಡಬೇಡ ಅಂದ. ಇದೆಲ್ಲ ಒಡಸನಾಗ ಅದ ಐತಿ ನಮ್ಗ. ಏನೋ ನಿಮ್ಮ ಆಶೀರ್ವಾದ ಅಂತ ಅದ ಚಲೋ ಆಕೈತಿಪ್ಪ. ನಮ್ಗೆ ಆಶೀರ್ವಾದ ಮಾಡು. ಅದಕ್ಕೆ ಹೊಕ್ಕೇವಿಲ್ಲ ನಾವು. ಎದಕ್ ಬಂದಿರೇನೋ ಗೊತ್ತೈತಿ ನನಗೆ ನೀವು ಅಂತಿದ್ರ. ಇದಕ್ಕಾಗಿ ಬಂದ್ರೆ ಇದೇಂತಿ, ಇದಕ್ಕಾಗಿ ಬಂದ್ರೆ ಇತ್ತೈತಿ. ಮತ್ತೆ ಎದಕ್ಕಾರ ಬಂದ್ರೆ ಇದೇನ್ ತಿಳ್ಬೇಕು. ಇದಕ್ಕಾಗಿ ಬಂದವ್ರು ಎಷ್ಟು ಮಂದಿ ಇದ್ರಿ? ನಿಜವನ್ನ ತಿಳ್ಕೊಬೇಕಪ್ಪ, ಜನ ಸಾರ್ಥಕ ಮಾಡ್ಕೋಬೇಕನ್ನೋರು ಎಲ್ಲಿದೆ? ಹೌದಿಲ್ಲ? ನಾನು ಬಾಳೆ ನೆಟ್ಗಾಗ್ಲಿ, ತಲೆ ಕೆಟ್ಟದ್ ನೆಟ್ಗಾಗ್ಲಿ, ಪಿಸಾಚಿ ಹೋಗ್ಲಿ, ಶರೀರ ಜಟ್ಟು ಹೋಗ್ಲಿ, ಚಲೋ ಗಂಡ ಸಿಗ್ಲಿ, ಚಲೋ ಹೆಂಚ ಸಿಗ್ಲಿ, ಚಲೋ ಮಕ್ಕಳು ಹುಟ್ಲಿ, ಹೌದಿಲ್ಲ? ಮಕ್ಕಳಿಗೆ ನೌಕರಿ ಹತ್ಲಿ,
ಅದಿಲ್ಲ ಇದೇ ಬಯಕೆಗಳ ಇಟ್ಕೊಂಡ ಬಂದಿರ್ತೇವೆ ಒಂದಿಲ್ಲ ಒಂದೇ ತರದ ಯಾವುದೇ ತರದ ಬಯಕೆ ಅದನ್ನ ಪ್ರಾರಂಭಿಕ ಅನುಸಾರವಾಗಿ ನಡೀತಿರ್ತೈತೆ ಅದು ಏನ್ ಮತ್ತೆ ಬರುದೇ ಇಲ್ಲ. ಈಗ ಸಂಕಟ ಬಿಡಿಸ್ಕೊಂಡಿ ಮತ್ತೆ ಮಾಡಿದ ಕರ್ಮ ಎಂತ ಇರ್ತಾವ ಬರುದೇ ಇಲ್ಲ. ಪಿಶಾಚಿ ಬಿಡಿಸ್ಕೊಂಡಿ ಮತ್ತು ಬರುದನ ಅದು ರೋಗ ಕಳ್ಕೊಂಡಿ ಮತ್ತು ಬರುದೇ ಇಲ್ಲ. ಮತ್ತು ಅಂತ ಗದ್ದರಾಟ ಮಾಡಿದ ಅದು ಬರುದನ ಅಲ್ಲ. ಇನ್ನು ಮ್ಯಾಗರ ಅದನ್ನ ಕಡೆ ಲಕ್ಷ ಕೊಡೋದು ಕೈ ಬಿಡು, ಇರುವಿಕೆ ಕಡೆ ಲಕ್ಷ ಕೊಡು. ಏನ್ ಮಾಡ್ಬೇಕು ಏನ್ ಮಾಡಬಾರದು ಅನ್ನೋದನ್ನ ತಿಳ್ಕೊ. ಈಗ ಗೊತ್ತಿಲ್ಲೇ ಮಾಡಿದಿ, ಈಗ ಅನುಭವಿಸಾಕತಿ. ಇನ್ನು ಮ್ಯಾಗ ಅದನ್ನ ಮಾಡ್ಬೇಕು ಬಿಡ್ಬೇಕು ಅನ್ನೋ ವಿವೇಕ ನಿನ್ನಲ್ಲಿ ಜಾಗೃತ ಆಗ್ಬೇಕಿಲ್ಲ. ಅದಕ್ಕೆ ವಿವೇಕದಿಂದ ನೀ ಹೆಜ್ಜೆ ಇಡಿನ. ಇನ್ನು ಮ್ಯಾಗ ಅದನ್ನ ಮಾಡಿದ್ರೆ ಏನ್ ಆಕೈತಿ ನೋಡ್ಕೊ. ಇಲ್ಲಿ ತನಕ ಮಾಡಿ ಅನುಭವಿಸಿದ ಇದನ್ನ ಇನ್ನು ಮ್ಯಾಗ ಎಚ್ಚರದಿಂದ ಏನು ಹೆಜ್ಜೆ ಇಡ. ನೀನು ಏನೋ ಮಾಡ್ಬೇಕಾದ್ರು ಅದನ್ನ ಮಾಡಿದ ಮ್ಯಾಗ ಅದ್ರ ಫಲ ಉಣ್ಣಾಕ್ ಬರಬೇಕಾಕೈತಿ ನೀ ಏನ್. ಅದಕ್ಕೆ ವಿವೇಕ ವಿಚಾರ ಇಲ್ಲೇ ನೀ ಅದನ್ನ ಏನಾರ ಮಾಡಕ್ ಹೋದೆ ಅಂದ್ರೆ ತಿಳಿಯಲ್ಲೇ ಪಶ್ಚಾತ್ತಾಪ ಪಡ್ಬೇಕು. ಇನ್ನು ಮಾಡಬೇಡ. ಇನ್ನು ಎಷ್ಟು ದಿನ ಮಾಡಿದ್ ಗೊತ್ತಿಲ್ಲದಕ್ಕೆ ಏನಾರ ಮಾಡಿದೆ. ಇನ್ನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ತಿಳ್ಕೊ. ಯಾವ್ದು ಹಿತ ಯಾವ್ದು ಅಹಿತದ, ಯಾವ್ದು ನಿತ್ಯ ಯಾವ್ದು ಅನಿತ್ಯದ ಅಂತ ವಿವೇಕದ ಸನ್ನೆ ಬೆರೆಸಿ ನೋಡು. ಈ ಸತ್ಸಂಗ ಅದ್ರ ಸಂಬಂಧದ ವಿವೇಕ ಜಾಗೃತ ಮಾಡ್ಕೊಳ್ಳೋ ಸಂಬಂಧ. ಇದು ಗೊತ್ತಾದ ಮ್ಯಾಗ ಇದನ್ನ ಯಾಕೆ ಮಾಡಕ್ ಹೋಗ್ಕಂದ್ರೆ ಗೊತ್ತಿಲ್ಲದಕ್ಕೆ ಮಾಡಿದ. ಅನುಲಿ ಉಂಡಿವಿ ಗೊತ್ತಿಲ್ಲದಕ್ಕೆ ಮಾಡೇವ್ ಮಾರ. ಇನ್ನು ಮ್ಯಾಗ ಅದನ್ನ ಮಾಡೋದು ಬೇಡ. ಜನ್ಮ ಜನ್ಮಾಂತರ ತಿರುಗ್ಬೇಕಾಕೈತಿ ಗೊತ್ತಿಲ್ಲೇ. ಈ ತಪ್ಪು ತಿಳುವಳಿಕೆ ಒಳಗೆ ಏನೇನೋ ಮಾಡ್ಕೊಂಡು ಕುಂತೀವಿ ನಾವು. ಅಜ್ಞಾನದೊಳಗೆ ಮಾಡಿದ ಪಶ್ಚಾತ್ತಾಪ ಪಡಬೇಕಾಗೈತಿ. ಅದಕ್ಕೆ ಇಂಥದನ್ನ ಎಲ್ಲ ಹೇಳಿ ಕೇಳಿ ಮತ್ತು ಮಾಡಿದೆ ಅಂದ್ರೆ ಏನ್ ತಿಳಿದಂಗ ಆತನ ಮತ್ತು ಹೀನ ಸ್ಥಿತಿ ಬರ್ತದೆ. ಬಹಳ ಹೀನ ಸ್ಥಿತಿ ಬರ್ತದೆ. ತಿಳಿದು ಮಾಡಿದೆ ಅಂದ್ರೆ ನೀವು ತಿಳಿದೇ ಇಲ್ಲ ಅಂತ. ತಿಳಿದವ ಅದನ್ನ ಮಾಡಕ್ ಹೋಗುದಿಲ್ಲ. ಅದನ್ನ ಅದರಿಂದ ದೂರ ಸರಿತ. ನಾವು ತಿಳಿದೈತೆ ಅಂದ್ರೆ ಗೊತ್ತೇನಪ್ಪ, ಅದ್ರಾಗಿಂದ ವೈರಾಗ್ಯ ಬಂದದ್ದೇ ಗೊತ್ತ. ಅದ್ರಾಗ ಉದಾಸೀನ ಭಾವ ವೈರಾಗ್ಯ ಬರ್ತದ. ಹಿತವಿದ ಹಿತವೆಂಬ ತಿಳಿವಿಗೆ ವಿಷಯ ವಿರತಿಯ ಸೂಚನೆ. ಅದಕ್ಕೆ ಇದು ಒಂದ ಮಾತಿನ ಮ್ಯಾಗ ನಿಮ್ಮ ಮಠಮಾನ್ಯಗಳ ಬೆಲೆ ಎಲ್ಲ ಕಟ್ಟಿ ಹೋಗ್ತೈತಿ ನೋಡ. ಯಾರದ್ರಿ ಈ ವಿವೇಕ ಜಾಗೃತ ಮಾಡ್ಕೊಂಡವ್ರು? ಯಾರದ್ರಿ? ಯಾವ ಮಠಮಾನ್ಯಗಳಿದೆ? ಎಲ್ಲಷ್ಟು ಯಾವ ಜಗತ್ತಿನ ವಸ್ತುಗಳ ಅಪೇಕ್ಷೆ ನಾವು ಮಾಡಕ್ ಹೋಗುದು ವಿವೇಕವಂತ. ಯಾಕ ತೋರ್ ಎಡಗ್ತಾವ, ನಾಶಕ್ಕವು. ಅವುಗಳ ಅವಶ್ಯಕತೆ ಇಲ್ಲೂಲೇ ನನಗೆ ಇರಾಕ್ ಬರ್ತೈತಿ. ಅವು ಇಲ್ಲೂಲೇ ಇರಾಕ್ ಬರ್ತೈತಿ. ಅವೇದಕ್ ಬೇಕಾಗ್ಯಾವ. ಅದಕ್ಕೆ ಜ್ಞಾನವನ್ನು ಮಾಡ್ಕೊ. ಯಾವ ಜ್ಞಾನ? ಆತ್ಮಜ್ಞಾನ. ನನ್ನನ್ನು ನಾ ತಿಳ್ಕೊಳ್ಳೋದು. ಅದಕ್ಕೆ ನಮಗೆ ಅಂತ ಒಂದು ಆ ವಿವೇಕವನ್ನು ನಮ್ಗೆ ದಯಪಾಲಿಸುವಂತ ಬೇಡುವೆನ ಭವ ನಿಮ್ಮ ಅನುಭವ ಭವದು. ಅಂತಹದ್ದನ್ನು ನನಗೆ ದಯಪಾಲಿಸುವಂತ ಬೇಡ್ಕೊಂಡಾರ ಮಾತು. ಮುಕ್ತಿ ಇಚ್ಛಾ ಆಗುವಂಗ ನನ್ನ ಕರುಣಿಸುವಂತ. ಇದ್ರ ಇಚ್ಛಾ ಆಗದಂಗ ಮಾಡಪ್ಪ. ನನಗೆ ಎಂದೆಂದೂ ಈ ಜಗತ್ತಿನ ವಸ್ತುಗಳು ಬೇಡದಂಗ ಮಾಡೋದು. ಕರುಣಿಸನಿಗೆ ಇಂಥದ್ದನ್ನು ನನ್ನ ದಯಪಾಲಿಸುವಂತ ಕೇಳ್ಕೊಂಡರು ಬಲ್ಲವರು, ವಿಚಾರವಂತರು. ನಮಗೆ ಆ ಸಂಸ್ಕಾರ ಇಲ್ಲಲ್ಲ. ಅವರ ಸಂಘ ಮಾಡೋದ್ರಿಂದ ಗೊತ್ತಾಕೈತಿ ಯಾವ್ದನ್ನು ಬೇಡಬೇಕು ಯಾವ್ದನ್ನು ಬೇಡಬಾರದು ಅಂತ. ಅದಕ್ಕೆ ನಿಜವನ್ನ ತಿಳ್ಕೊಬೇಕು ಅನ್ನುವಂತ ಇಚ್ಛಾ ಇರ್ಲಿ. ಮುಮುಕ್ಷತ್ವದ ಇಚ್ಛಾ ಇರ್ಲಿ. ಈ ಜಗತ್ತಿನ ವಸ್ತುಗಳನ್ನು ಹೊಂದಬೇಕನ್ನೋ ಇಚ್ಛಾ ಬಿಡಿನ. ಅದನ್ನು ಸಾಕಿನಿರುತ್ತೆ. ಇದ್ರ ಹಕ್ಕಿಕತೆ ಗೊತ್ತಾದ್ರಿಂದ ಅದ್ರ ಬಗ್ಗೆ ಯಾಕೆ ಇಚ್ಛಾ ಮಾಡುತ್ತೆ? ಅದರಿಂದ ಹಿಂದಕ್ಕೆ ಸರಿ ಅದರಿಂದ ಹಿಂದೆ ಸರ್ಕೊಂಡು ನಿನ್ನ ನಿಜದ ಕಡೆ ಎಲ್ಲ ಹಾಕೊಡು. ಅಂದಾಗ ಇದರಿಂದ ನಿನಗೆ ಬಿಡುಗಡೆ ಆಗ್ತೈತಿ. ಮುಕ್ತಿ ಇಚ್ಛಾ ಇರ್ಲಿನ, ಮುಕ್ತಿ ಇಚ್ಛಾ ಸಾಕಿನ್ನ. ಹೌದಿಲ್ಲ? ಮುಕ್ತಿ ಇಚ್ಛಾ ಆಯ್ತು, ಮುಕ್ತಿ ಇಚ್ಛಾ ಆಯ್ತು ನೋಡ್ಕೊರಿ. ಎಕಡೆ ಒಲವೈತಿ ನೋಡ್ಕೊಂಡು. ಎದ್ರ ಸಂಬಂಧ ತೇಕಾಗೈತಿ? ಇಂದ್ರಿಯಗಳ ಚಟ ತೃಪ್ತಿ ಪಡಿಸ್ಬೋದು ಅಂದ್ರೆ ಜನ್ಮ ಜನ್ಮಾಂತರ ತೇಕಿದೆಲ್ಲೋ. ಇದ್ರ ಕಡೆ ಲಕ್ಷ ಕೊಟ್ರೆ ಎಲ್ಲ ತಪ್ತೈತಿ ನಿನಗೆ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ವಿಷಯ ವಾಸನ ನಾಶ ಮಾಡ್ಕೊಂಡೆ ಅಂದ್ರೆ ಅದು ಮುಕ್ತ ಆಗಿಬಿಡ್ತೀನಿ. ಎಳ್ಳಷ್ಟು ನಿನಗೆ ದುಃಖ ಬರ್ದಂಗ ಆಗ್ತದೆ. ಇದ್ರ ಬೆನ್ನು ಹತ್ತಿದೆ ಅಂದ್ರೆ ದುಃಖ ಬೆನ್ನು ಹತ್ತದ ನಿನಗೆ. ವಿಷ ಅಂದಾರ ಅದಕ್ಕೆ. ಹೌದು, ನಿನ್ನ ಕೊಲ್ತೈತೆ ಅದು. ವಿಷಯೇಂದ್ರ ಸಂಪರ್ಕ ಭೋಗದ ಆಶಾ ನಿನ್ನ ಜೀವನಾನ ಹಾಳು ಮಾಡಿ ಎಷ್ಟು ಜನ್ಮ ಹಾಳು ಮಾಡೈತಿ. ಎಷ್ಟೋ ಜನ್ಮ ಎಲ್ಲ ಕಳೆದಿ ಇದಕ್ಕಾಗಿ. ಹಾಳು ಮಾಡಿಕೊಂಡು ಎಷ್ಟೋ ಜನ್ಮಗಳು ಕಳೆದಿ ಇದಕ್ಕಾಗಿ. ವಿಷಯೇಂದ್ರ ಸಂಪರ್ಕ ಭೋಗದಿಂದ ಸುಖ ಹೊಂದಬೇಕಂತ, ಬಾಳೆ ಮಾಡಿ ಸುಖ ಹೊಂದಬೇಕಂತ ಎಷ್ಟೋ ಜನ್ಮ ಶರೀರ ಹಾಳು ಮಾಡ್ಕೊಂಡೆಲ್ಲ. ಇದು ಒಂದು ಜನ್ಮದಾಗರ ಇದರಿಂದ ಬಿಡುಗಡೆ ಆಗುವಂತ ಪ್ರಯತ್ನವನ್ನು ಮಾಡು. ನಾಶ ಮಾಡ್ಕೋ ಈ ವಾಸನೆಗಳನ್ನು. ಭೋಗ ವಾಸನೆಗಳು ಏನದವ ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ಇದಕ್ಕ ಮೋಕ್ಷ ಅಂತಾರೆ. ಈ ಭೋಗ ವಾಸನೆಗಳು ಏನ ನಾಶ ಮಾಡ್ಕೋದಕ್ಕನ ಮುಕ್ತಿ ಅಂತಾರೆ. ಈಗ ಮನುಷ್ಯನ ವಿವೇಕದಿಂದ ಇವನ್ನ ನಾಶ ಮಾಡ್ಕೊಳ್ಳಿಕ್ಕೆ ಬರ್ತದೆ.
ಮಾಡ್ಕೊಳ್ಳಿಲ್ಲ ಅಂದ್ರೆ ಹಂಗೆ ಜನ್ಮ ಜನ್ಮ ಅಂತ ತಿರ್ಗಾಕತ್ತಾವ ವಾಸನಾದಿಗಳು ಎಳ್ಕೊಂಡು ಹೋಗ್ತಾವ ನಿನ್ನ ಮತ್ತು ನೋಡು ಯುಕ್ತಿಗಳನ್ನ ವಿಚಾರಗಳನ್ನ ನಿತ್ಯ ಅದನ್ನ ಹೇಳುವುದು ಕೇಳುವುದು ಮಾಡೋದ್ರಿಂದ ವಾಸನೆಗಳು ತನ್ನಿಂದ ತಾನ ಕ್ಷೀಣಕೋತ ಅದಕ್ಕೆ ಬಿಡಬಾರ್ದು ಅದನ್ನ ಹೇಳುವುದು ಕೇಳುವುದು ಬಿಟ್ಟೆ ಅಂದ್ರೆ ವಾಸನೆಗಳ ಪ್ರಾಬಲ್ಯ ಹೆಚ್ಚಕೈತಿ ಮತ್ತು ಅಜ್ಞಾನದ ಬಿದ್ದು ಹೊಳ್ಳೆ ಪಳೆ ಬರ್ತೈತಿ ನೋಡಿ ಬಿಡು ಹತ್ತು ನಿಮಿಷ ಸಾಕು